ಪೆಟ್ರೋಲ್ ದರ ಆಗಿರಬಹುದು, ಡೀಸೆಲ್ ದರ ಆಗಿರಬಹುದು, ನಮ್ಮ ಇಂಡಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಜಾಸ್ತಿ ಆದ್ರೆ ಎಷ್ಟು? ನನ್ನ ಪ್ರಕಾರ ಗೌರ್ಮೆಂಟ್ ಒಂದು ಅಪ್ ಟು 8 to 10 rupees ವರೆಗೂ ಜಾಸ್ತಿ ಮಾಡಬಹುದು. ನಿಮ್ಮ ಹತ್ರ ಗೋಲ್ಡ್ ಇದೆ, ಜಾಸ್ತಿ ಗೋಲ್ಡ್ ಇದ್ರೆ ನೀವ್ ಏನ್ ಮಾಡ್ತೀರಾ? ಬ್ಯಾಂಕ್ ಅಲ್ಲಿ ಇಡೋದು, ಲಾಕರ್ ಅಲ್ಲಿ ಇಡ್ತೀರಾ. ಕರೆಕ್ಟ್, ಮನೇಲಿ ಇಟ್ಕೊಳ್ಳಲ್ಲ, ಯಾಕಂದ್ರೆ ಸೇಫ್ ಆಗಿರಲ್ಲ. ಲಾಕರ್ ಅಲ್ಲಿ ಇಟ್ಟ ಮೇಲೆ ಆ ಗೋಲ್ಡ್ ಹೆಂಗ್ ವರ್ಕ್ ಆಗುತ್ತೆ? ಲಾಕರ್ ಅಲ್ಲಿ ಲಾಕ್ ಆಗ್ಬಿಡುತ್ತೆ ಅಷ್ಟೇ. ಅದ್ರ ವ್ಯಾಲ್ಯೂ ಅಪ್ರಿಶಿಯೇಟ್ ಆಗೋದ್ ಬಿಟ್ರೆ ಇನ್ನೇನು ಇಲ್ಲ. ಇದು ಒಂದು ಎಕನಾಮಿಗೆ ಒಳ್ಳೇದಲ್ಲ. ಚಿನ್ನ ಖರೀದಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮುಂದಕ್ಕೆ ಹಾಕಿ, ಚಿನ್ನದ ಬೆಲೆ ಜಾಸ್ತಿ ಆದಾಗ, ಕಚ್ಚಾ ತೆಲೆ ಬೆಲೆ ಜಾಸ್ತಿ ಆದಾಗ, ಇವತ್ತು ನಾನು ತಗೊಂತಾ ಇರುವಂತ 100 ರೂಪಾಯಿ ತಗೊಳ್ಳೋಂತ ವಸ್ತುಗೆ ನಾನು ಇವಾಗ 200 ರೂಪಾಯಿ ಕೊಡ್ಬೇಕಾಗಿ. ಅಗತ್ಯ ವಸ್ತುಗಳು ಏನಾದ್ರು ಮುಂದಿನ ದಿನದಲ್ಲಿ ಜಾಸ್ತಿ ಆಗ್ಬೋದಾ? ಖಂಡಿತ ಆಗುತ್ತೆ. ಯಾಕಂದ್ರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ಹೈದರಾಬಾದ್ನ ಸಿಕಂದ್ರಾಬಾದ್ನಲ್ಲಿ ಭಾಷಣ ಮಾಡುವಂತಹ ಟೈಮ್ನಲ್ಲಿ ಹೇಳ್ತಾರೆ, ಒಂದು 5 ಸಂದೇಶಗಳನ್ನ ಕೊಡ್ತಾರೆ. ಚಿನ್ನ ಖರೀದಿ ಮಾಡುವವರು ಮುಂದಕ್ಕೆ ಹಾಕಿ ಅಂತಾರೆ, ನೈಸರ್ಗಿಕ ಕೃಷಿ ಮಾಡಿ ಅಂತಾರೆ, ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಾರೆ, ಸಾರ್ವಜನಿಕ ವಾಹನಗಳನ್ನ ಬಳಸಿ, ಮೆಟ್ರೋ, ಬಸ್ಸು, ರೈಲು ಇದನ್ನ ಬಳಸಿ, ಕಚ್ಚಾ ತೈಲಗಳ ಒಂದು ಸಂಖ್ಯೆ ಬಹಳ ಕಡಿಮೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಯುದ್ಧದ ಪರಿಣಾಮವಾಗಿ ಈ ರೀತಿ ಆಗಿದ್ಯಾ ಅಥವಾ ಏನಾಗ್ತಾ ಇದೆ ಭಾರತೀಯ ಆರ್ಥಿಕ ವ್ಯವಸ್ಥೆನಲ್ಲಿ ಅಂತೇಳಿ ಜನಸಾಮಾನ್ಯರಿಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಜೊತೆಗೆ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಏನಾದ್ರೂ ಜಾಸ್ತಿ ಆಗಬಹುದಾ, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಈಗ ಮದ್ವೆ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ, ಜೊತೆಗೆ ಚಿನ್ನ ಖರೀದಿ ಮಾಡ್ಬೇಕು ಅಂತಾರೆ. ಯಾಕಂದ್ರೆ ಚಿನ್ನದ ಬೆಲೆ ದಿನ ಬೆಳಗಾದ್ರೆ ಸಾಕು ಏರಿಕೆ ಆಗ್ತಾನೆ ಇದೆ, ಇಳಿಕೆ ಅಂತೂ ಆಗ್ತಾ ಇಲ್ಲ. ಸೊ ಸಾಕಷ್ಟು ಪ್ರಶ್ನೆಗಳು ನಿಮ್ ತಲೆನಲ್ಲೂ ಇರುತ್ತೆ. ಸೊ ನಾನು ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನ ತಗೊಂಡ್ಬಂದಿದ್ದೀನಿ. ಸೊ ಈ ಮೋದಿ ಅವರು ಹೇಳಿರುವಂತಹ ಈ ಮಾತು ನಿಜವಾಗ್ಲೂ ಕೂಡ ನಿಜನಾ ಅಥವಾ ಇದೇನಾದ್ರೂ ಒಂದು ಗಿಮಿಕ್ ಲೈಕ್ ಈ ರೀತಿಯಾದಂತಹ ಚರ್ಚೆಗಳು ಕೂಡ ಸ್ಟಾರ್ಟ್ ಆಗಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನನ್ನ ಜೊತೆ ಶರಣ್ ಪಾಟೀಲ್ ಸರ್ ಇದ್ದಾರೆ. ಸೊ ಇವರು ಆರ್ಥಿಕವಾದಂತಹ ಕೋಚ್ ಕೂಡ ಹೌದು, ಫೈನಾನ್ಷಿಯಲ್ ಕೋಚ್, ಜೊತೆಗೆ ಆರ್ಥಿಕವಾದಂತಹ ತಜ್ಞರು. ಸೊ ನಾವು ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ನಿನ್ನೆನು USA ಹೋಗಿ ಬಂದ್ರಿ ಸರ್, ಯುದ್ಧದ ವಾತಾವರಣ ಹೇಗಿದೆ ಸರ್? ಮೊಟ್ಟ ಮೊದಲನೇದಾಗಿ ಅಮೆರಿಕನ್ಸರ್ಗೆ ಇದಕ್ಕೂ ಏನು ಸಂಬಂಧ ಇಲ್ಲದೆ ಇರೋ ತರ ಇದ್ದಾರೆ. ನಾವ್ ಎಷ್ಟು ಟ್ರಂಪ್ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಅವರು ಟ್ರಂಪ್ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಸೊ ಹಾಗಾಗಿ ಮೊಟ್ಟ ಮೊದಲನೇದೇನಂತಂದ್ರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನೊಂದು ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್ ಏನಿದೆಯಲ್ಲ, ಅಷ್ಟು ಅಮೆರಿಕದಲ್ಲಿ ಅದು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ, ಓಡಾಡ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು. ಅಮೆರಿಕ ಇಸ್ ಮೋರ್ ಆಫ್ ಅ ಸ್ಪೆಂಡಿಂಗ್ ಎಕನಾಮಿ. ಸೊ ಅವರು ಅಲ್ಲಿ ದುಡಿಬೇಕು, ಖರ್ಚು ಮಾಡ್ಬೇಕು, ಆತರ ಜೀವನ ಮಾಡ್ತಾ ಇದ್ದಾರೆ. ನಾವೇ ಫುಲ್ ಭಯ ಪಡ್ಕೊಂಡು ಅಲ್ಲಿ ಯುದ್ಧ ಆಗ್ತಿದೆ, ಇಲ್ಲಿ ಯುದ್ಧ ಆಗ್ತಿದೆ, ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರ್ಬೋದು ಅಂತ ತಲೆ ಕೆಡಿಸ್ಕೊಬಿಟ್ಟಿದೀವಿ. ಹಾಗಾದ್ರೆ ಭಾರತೀಯರಿಗೆ ಯಾವಾಗ್ಲೂ ಅಷ್ಟೇ, ನಮ್ಮಲ್ಲಿ ಏನಂತಂದ್ರೆ ನಾವು ತುಂಬಾನೇ ಈ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ವಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಎಲ್ಲರಿಗೂ ಇಂಟರ್ನೆಟ್ ಆಗಿ ಕಡಿಮೆ ಬೆಲೆನಲ್ಲಿ ಸಿಗ್ತಾ ಇರೋದ್ರಿಂದ ಬಹಳಷ್ಟು ಜನ ನಾವು ಅದ್ರ ಬಗ್ಗೆ ವಿಷಯಗಳನ್ನ ನಮಗ್ ಸಂಬಂಧ ಇದೇನೋ ಇಲ್ಲೋ, ಅದು ಎಷ್ಟು ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ, ಆ 30 ಸೆಕೆಂಡ್ ರೀಲ್ಗಳನ್ನ ನೋಡಿ ನೋಡಿ ವಿ ಗೆಟ್ ಇನ್ಫ್ಲೂಯೆನ್ಸ್ ಅಂತ ಅನ್ಸುತ್ತೆ. ಬಟ್ ಓವರಾಲ್ ಆಗಿ ಹೇಳ್ಬೇಕಂತಂದ್ರೆ ಖಂಡಿತ ಯುದ್ಧದ ಒಂದು ಇಂಪ್ಯಾಕ್ಟ್ ಎಲ್ಲಾ ದೇಶದ ಮೇಲೂ ಇದ್ದೇ ಇದೆ. ಬಟ್ ಅದ್ರದ್ದು ಇಂಪ್ಯಾಕ್ಟ್ ಗಿಂತ ಜಾಸ್ತಿ ಅದೊಂದು ಒಂದು ರೂಮರ್ಸ್ ತರ ಏನು ಜನರುಗಳ ಮಧ್ಯೆ ಅದೊಂದು ಓಡಾಡ್ತಾ ಇದೆ, ಅದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸರ್ ನೋಡಿದ್ರೆ ಸರ್ ಬಂದ್ಮೇಲೆ ಏನೇನೆಲ್ಲ ಬದಲಾವಣೆ ಆಗಿದೆ. ಮೋದಿ ಅವರು ಹೇಳಿದ್ದಾರೆ, ಚಿನ್ನ ಖರೀದಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮುಂದಕ್ಕೆ ಹಾಕಿ, ವಿದೇಶ ಪ್ರವಾಸ ಬೇಡ, ಭಾರತದಲ್ಲೇ ಓಡಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಮೆಟ್ರೋ ಬಳಸಿ, ಬಸ್ ಬಳಸಿ ಅಂತ. ಸೊ ನಿಮ್ಮ ವಿಶ್ಲೇಷಣೆ ಏನ್ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ? ನನ್ಗೆ ಮೋದಿ ಅವ್ರು ಹೇಳಿರೋದು ಯಾವ್ದು ಅಷ್ಟೊಂದು ಔಟ್ ಆಫ್ ದ ಬಾಕ್ಸ್ ಆಗಿ ಏನು ಹೇಳಿದಾರೆ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಯಾವುದೇ ದೇಶದ ಒಂದು ಎಕನಾಮಿನ ನಾವು ನೋಡಿದಾಗ ಇದೇನ್ ಮೊಟ್ಟ ಮೊದಲನೇದಾಗಿರೋದಲ್ಲ. ನಿಮ್ಗೆ ಗೊತ್ತಿರ್ಬೋದು, ಭಾರತ ದೇಶದಲ್ಲಿ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇಫ್ ಐ ಆಮ್ ನಾಟ್ ರಾಂಗ್, ಸಮ್ವೇರ್ ಇನ್ 1988 89 ಅಲ್ಲಿ ಭಾರತ ದೇಶದಲ್ಲಿ ಒಂದು ಆರ್ಥಿಕ ಸಂದಿಗ್ಧತೆ ಒಂದು ಆಗಿತ್ತು. ಆ ಟೈಮಲ್ಲಿ ಭಾರತ ದೇಶದಲ್ಲಿ ನೆಕ್ಸ್ಟ್ ನಾವು ಏನಾದ್ರೂ ಆಯಿಲ್ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಹತ್ರ ಡಾಲರ್ಸ್ ಇರ್ಲಿಲ್ಲ. ಅಂತ ಟೈಮಲ್ಲಿ ಸುಮಾರು 3 ಟನ್ ಅಷ್ಟು ಗೋಲ್ಡ್ ನ ನಾವು ಮಾರ್ಬಿಟ್ಟು ನಮ್ಮ ರಿಸರ್ವ್ ನ ತುಂಬಿಕೊಂಡು, ಸೊ ದಟ್ ವಿ ಕ್ಯಾನ್ ರನ್ ಫಾರ್ ಅನದರ್ 3 months ಅಂತ. ಅದೇ ತರ 1991 ಅಲ್ಲೂ ಆಗಿರೋದು ನಾವು ನೋಡಿದ್ವಿ. ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ಒಂದು ಆರ್ಥಿಕ ಸ್ಥಿತಿ ಏನಿದೆ ಅಂತಂದ್ರೆ ಆ ದೇಶದ ಫಾರಿನ್ ರಿಸರ್ವ್ ಮೇಲೆ ಅವಲಂಬಿತ ಆಗಿರುತ್ತೆ. ಫಾರಿನ್ ರಿಸರ್ವ್ ಅಂದ್ರೆ ಏನಂತ ಸ್ವಲ್ಪ ನಾನು ಬ್ರೀಫ್ ಆಗಿ ಹೇಳ್ತೀನಿ. ಪ್ರತಿಯೊಂದು ದೇಶದಲ್ಲಿ ಏನಾಗಿದೆ, ಇವತ್ತು ಭಾರತ ಇಡೀ ಪ್ರಪಂಚದಲ್ಲೇ ಡಾಲರ್ ಇಸ್ ಅ ಸ್ಟ್ಯಾಂಡರ್ಡ್ ಕರೆನ್ಸಿ. ಸೊ ಪ್ರತಿಯೊಂದು ದೇಶ ಏನ್ ಮಾಡ್ತಾರೆ ಅಂದ್ರೆ, ಅವರು ಫಾರಿನ್ ಒಂದು ಏನೇ ಒಂದು ಎಕ್ಸ್ಚೇಂಜ್ ಮಾಡ್ಬೇಕಾರೆ ಅಂದ್ರೆ, ಇಂಪೋರ್ಟ್ ಮಾಡ್ಕೋಬೇಕು, ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ
ನಮ್ಮ ಒಂದು ಕರೆನ್ಸಿನಲ್ಲಿ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಯೂಸ್ ಆಸ್ ಅ ಡಾಲರ್ ಆಸ್ ಅ ಸ್ಟ್ಯಾಂಡರ್ಡ್ ಕರೆನ್ಸಿ. ಸೊ ನಮ್ಮ ಹತ್ರ ಜಾಸ್ತಿ ಡಾಲರ್ ಇದೆ ಅಂದ್ರೆ ನಮ್ಗೆ ಜಾಸ್ತಿ ಕೆಪಾಸಿಟಿ ಇದೆ ಪರ್ಚೇಸ್ ಮಾಡಕ್ಕೆ ಅಂತ ಅರ್ಥ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋಂಥದ್ದು ಬಂದ್ಬಿಟ್ಟು ಕ್ರೂಡ್ ಆಯಿಲ್, ತೈಲ ಏನಿದೆ, ನಾವು ಕಚ್ಚಾ ತೈಲ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅದ್ರದ್ದು ರಿಸೋರ್ಸಸ್ ಇಲ್ಲ. ಬಟ್ ಇಂಪೋರ್ಟ್ ಮಾಡ್ಕೊಂತ ಇದೀವಿ ಅಂತಂದ್ರೆ ವಿ ನೀಡ್ ಟು ಗಿವ್ ಬ್ಯಾಕ್ ಮನಿ. ಈಗ ನಾವು ಏನೋ ಒಂದು ವಸ್ತು ತಗೊಂತ ಇದೀವಿ ಅಂತಂದ್ರೆ ದುಡ್ಡು ಕೊಟ್ಟಾಗ್ತಾ ನಾವು ವಸ್ತು ನಮ್ಗೆ ಕೊಡ್ತಾರೆ. ಹಂಗೆ ದುಡ್ಡು ಕೊಡಕ್ ಹೋದ್ರೆ ನಾವು ರೂಪಾಯಿ ಕೊಟ್ರೆ ತಗೊಳಲ್ಲ ಅವರು, ಅವ್ರಿಗೆ ನಾವು ಡಾಲರ್ ಕೊಡಬೇಕು. ಸೊ ಡಾಲರ್ ಕೊಡ್ಬೇಕಂದ್ರೆ ನಮ್ಮ ಹತ್ರ ಡಾಲರ್ ಇರಬೇಕು, ಅಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಡಾಲರ್ ನ ಪರ್ಚೇಸ್ ಮಾಡಬೇಕು. ಸೊ ಡಾಲರ್ ನ ಪರ್ಚೇಸ್ ಮಾಡ್ಬೇಕಪ್ಪ ಅಂತಂದ್ರೆ ವ್ಯಾಲ್ಯೂನೇಷನ್ ನೋಡ್ತಾರೆ. ಇವತ್ತು $1 ಎಷ್ಟು ರೂಪಾಯಿ ಇದೆ ಅಂತೇಳಿ ಇವತ್ತು ನೋಡಿರ್ಬೋದು. $1 ಬೆಲೆ ಆಲ್ಮೋಸ್ಟ್ $95 ಇದೆ. ಒನ್ಸ್ ಅಪಾನ್ ಎ ಟೈಮ್ ಅದು $55-56 ರೂಪಾಯಿಂದ ಇವತ್ತು $95 ಹೋಗಿದೆ $1. ಯಾಕಂದ್ರೆ ನಾನು ಇವಾಗ ಅಮೆರಿಕಾಗ ಹೋದಾಗ ನನಗೆ ಅನಿಸ್ತಾ ಇತ್ತು, ಪ್ರತಿ ಅಲ್ಲಿ ಹೋದಾಗ ಟ್ರಿಪ್ ಹೋದಾಗ ನಾನು ಖರ್ಚು ಮಾಡಕ್ ಹೋದಾಗ ಸೊ $1 ಅಂದ್ರೆ $100, ಅಂದ್ರೆ ಆಲ್ಮೋಸ್ಟ್ ಇನ್ನೂ $5 ದಾಟ್ಬಿಟ್ರೆ 3 ಡಿಜಿಟ್ ಹೋಯ್ತು. ಸೊ ಹಾಗಾಗಿ ಅದೇ ತರ ಭಾರತ ದೇಶದಲ್ಲಿ ನಾವೇನು ಆಯಿಲ್ ತಗೋಬೇಕಾದ್ರೆ ರುಪಿ ಡಿಪ್ರಿಶಿಯೇಟ್ ಆಗ್ತಾ ಇದೆ ಡಾಲರ್ ಅಗೇನ್ಸ್ಟ್ ಆಗಿ, ಹಾಗಾಗಿ ನಾನು ಕೊಡುವಂತ ದುಡ್ಡು ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಇದು ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಇಂಪ್ಯಾಕ್ಟ್ ಆಗಕ್ ಹೋಗ್ತಾ ಇದೆ. ಸೊ ಭಾರತ ದೇಶದಲ್ಲಿ ಒಂದು ಕಚ್ಚಾ ಆಯಿಲ್ ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಅದು ಮೇಜರ್ ಒಂದು ರಿಸೋರ್ಸ್, ಒಂದು ಬೇಸಿಕ್ ನೆಸೆಸಿಟಿ ಇರುವಂತ ಒಂದು ರಿಸೋರ್ಸ್, ಎನರ್ಜಿ ಅದು. ಅದು ಅಲ್ದೇನೆ ನಮ್ಮ ದೇಶದಲ್ಲಿ ಇನ್ನೊಂದು ಇಂಪೋರ್ಟ್ ಆಗೋದು ಅತಿ ಹೆಚ್ಚು ಯಾವ್ದಪ್ಪ ಅಂದ್ರೆ ಗೋಲ್ಡ್. ಆಲ್ಮೋಸ್ಟ್ 10% ಆಫ್ ಅವರ್ ಫಾರಿನ್ ರಿಸರ್ವ್, ಅಂದ್ರೆ ಪ್ರತಿ ವರ್ಷ ಸುಮಾರು $70 ಬಿಲಿಯನ್ ಅಷ್ಟು ಗೋಲ್ಡ್ ನ ನಾವು ಇಂಪೋರ್ಟ್ ಮಾಡ್ಕೊಂತ ಇದೀವಿ. ಸೊ ಹಾಗಾಗಿ ಮೋದಿ ಅವ್ರು ಏನ್ ಹೇಳಿದಾರೆ, ಇದು ಮುಂಚೆ ಚಿದಂಬರಂ ಅವರು ಒಂದ್ಸಲ ಅದೇ ತರ ಹೇಳಿದ್ರು, ಆದಷ್ಟು ಭಾರತ ದೇಶದಲ್ಲಿ ಚಿನ್ನನ ಕಡಿಮೆ ಖರೀದಿ ಮಾಡಿ ಅಂತೇಳಿ. ನಾವೇನ್ ಅನ್ಕೋತಾ ಇದೀವಿ ಅಂದ್ರೆ ನಮ್ದು ಹಿಂಗೆ ಕೋಲಾರಲ್ಲಿ ಇದೆಯಲ್ಲ, ಕೋಲಾರ ಚಿನ್ನದ ಗಣಿ, ಆತರ ಇನ್ನೂ ಎಷ್ಟೋ ಗಣಿಗಳಿದೆ, ಅಲ್ಲಿಂದ ಗೋಲ್ಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಗೋಲ್ಡ್ ಎಲ್ಲೂ ನಮ್ ದೇಶದಲ್ಲಿ ಸಿಗ್ತಾ ಇಲ್ಲ. ಏನೇ ಗೋಲ್ಡ್ ನಾವು ಮಾಡ್ತಾ ಇದೀವಿ ಅಂದ್ರೆ ಅದು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂತ ಇರೋದ್ರಿಂದ ನಾವೆಲ್ಲ ಇವತ್ತೇನು ಗೋಲ್ಡ್ ನಾವೇನು ಅಷ್ಟೊಂದು ಇಷ್ಟಪಟ್ಟು ಬೈ ಮಾಡ್ತಾ ಇದೀವಲ್ಲ, ಇಟ್ ಈಸ್ ಇಂಪೋರ್ಟೆಡ್ ಗೋಲ್ಡ್. ಅದು ಅದ್ರ ಮೇಲೆ ಗೌರ್ಮೆಂಟ್ಗೆ ನಮ್ ದೇಶದಿರೋ ಸಂಪತ್ತು ಆಚೆ ಹೋಗ್ಬಿಟ್ಟು ಗೋಲ್ಡ್ ನಾವು ತರ್ಕೊಂತ ಇದೀವಿ. ಎರಡನೇದು ಇಂಪಾರ್ಟೆಂಟ್ ಏನದ, ಗೋಲ್ಡ್ ಅಲ್ಲಿ ದುಡ್ಡು ಹಾಕಿದ ತಕ್ಷಣ ಆ ಗೋಲ್ಡ್ ಎಲ್ಲಿ ಹೋಗುತ್ತೆ? ನಾರ್ಮಲಿ ಈಗ ನಿಮ್ಮ ಹತ್ರ ಗೋಲ್ಡ್ ಇದೆ, ಜಾಸ್ತಿ ಗೋಲ್ಡ್ ಇದ್ರೆ ನೀವ್ ಏನ್ ಮಾಡ್ತೀರಾ? ಬ್ಯಾಂಕ್ ಅಲ್ಲಿ ಇಡೋದು, ಲಾಕರ್ ಅಲ್ಲಿ ಇಡ್ತೀರಾ. ಕರೆಕ್ಟ್, ಮನೇಲಿ ಇಟ್ಕೊಳ್ಳಲ್ಲ, ಯಾಕಂದ್ರೆ ಸೇಫ್ ಆಗಿರಲ್ಲ. ಕರೆಕ್ಟ್ ಅಲ್ವಾ? ಲಾಕರ್ ಅಲ್ಲಿ ಇಟ್ಟ ಮೇಲೆ ಆ ಗೋಲ್ಡ್ ಹೆಂಗ್ ವರ್ಕ್ ಆಗತ್ತೆ? ಲಾಕರ್ ಅಲ್ಲಿ ಲಾಕ್ ಆಗ್ಬಿಡತ್ತೆ ಅಷ್ಟೇ, ಅದ್ರ ವ್ಯಾಲ್ಯೂ ಅಪ್ರಿಶಿಯೇಟ್ ಆಗೋದ್ ಬಿಟ್ರೆ ಇನ್ನೇನು ಇಲ್ಲ. ಇದು ಒಂದು ಎಕನಾಮಿಗೆ ಒಳ್ಳೇದಲ್ಲ. ನಿಮ್ಗೆ ಯಾವ್ದಾದ್ರು ಒಂದು ವಸ್ತು ನಿಮ್ಮ ಹತ್ರ ಬಂದಿದೆ, ಅದ್ರ ವ್ಯಾಲ್ಯೂ ಬಂದಿದೆ ಅಂದ್ರೆ ಅದು ವಾಪಸ್ ಸರ್ಕ್ಯುಲೇಟ್ ಆಗಿಲ್ಲ. ನೀವು ಸಪೋಸ್ ನೀವು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಇಡ್ತೀರಾ, ಬ್ಯಾಂಕ್ ಏನ್ ಮಾಡತ್ತೆ? ಬಡ್ಡಿ ಕೊಡುತ್ತೆ. ಅದು ಬೇರೆಯವ್ರಿಗೆ ಲೋನ್ ಆಗಿ ಕೊಡ್ತಾರೆ. ಅವ್ರು ಲೋನ್ ತಗೊಂಡು ಅವ್ರು ಏನ್ ಮಾಡ್ತಾರೆ? ಬಿಸ್ನೆಸ್ ಹಾಕೊಂತಾರೆ. ಬಿಸ್ನೆಸ್ ಹಾಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ವಾಪಸ್ ಬ್ಯಾಂಕಿಗೆ ಬಡ್ಡಿ ಕಟ್ತಾರೆ, ಪ್ಲಸ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಎಕನಾಮಿ ರನ್ ಆಗ್ತಾ ಹೋಗುತ್ತೆ. ಯಾವುದೇ ದೇಶ ಎಕನಾಮಿ ಬೆಳಿಬೇಕಪ್ಪ ಅಂತಂದ್ರೆ ಮನಿ ಶುಡ್ ಕಮ್ಸ್ ಟು ದ ಮೇನ್ ಸ್ಟ್ರೀಮ್ ಎಕನಾಮಿ. ಬಟ್ ಅದೇ ದುಡ್ಡು ಹೋಗ್ಬಿಟ್ಟು ನಾವು ಚಿನ್ನದಲ್ಲಿ ಹಾಕೊಂಡ್ಬಿಟ್ಟು ಲಾಕರ್ಲಿ ಇಟ್ಬಿಟ್ರೆ ಅದೆಲ್ಲೂ ಯೂಸ್ ಆಗಲ್ಲ. ಆಕ್ಚುಲಿ ಎಕನಾಮಿನಲ್ಲಿ ನಾವು $1 ನಾವು ಬ್ಯಾಂಕ್ ಅಲ್ಲಿ ಇಟ್ರೆ ದಟ್ ಈಸ್ ಈಕ್ವಲ್ ಟು $7. ಅದೇ ನೀವು ಗೋಲ್ಡ್ ಅಲ್ಲಿ ಹಾಕ್ಬಿಟ್ರೆ, ಗೋಲ್ಡ್ ಹೋಗ್ಬಿಟ್ಟು ಲಾಕರ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಇಟ್ ಇಸ್ ನಾಟ್ ಗುಡ್ ಫಾರ್ ಎಕನಾಮಿ. ಸೊ ಹಂಗಾಗಿ ಒಂದ್ಸರಿ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗಲೂ ಗೋಲ್ಡ್ ತಗೋಬೇಡಿ ಅಂತ ಹೇಳಿದ್ದು. ಹಾಗೆ ಈಗ ಮೋದಿ ಅವರು ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ನಮ್ಮ ದೇಶದ ಟೋಟಲ್ ಫಾರಿನ್ ರಿಸರ್ವ್ ಬಂದ್ಬಿಟ್ಟು $700 to $800 ಬಿಲಿಯನ್ ಇದೆ. ಪ್ರತಿ ವರ್ಷ ಸುಮಾರು $160 ಬಿಲಿಯನ್ ಅಷ್ಟು ನಾವು ಕಚ್ಚಾ ತೈಲನ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಸುಮಾರು $70 ಅಷ್ಟು ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂತ ಇದೀವಿ. $70 ಬಿಲಿಯನ್ ಅಷ್ಟು ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂತ ಪ್ರತಿ ವರ್ಷ. ಎರಡು ಒಟ್ಟಿಗೆ ಸೇರಿಸಿದ್ರೆ ಸುಮಾರು $220 ರಿಂದ $270 ಬಿಲಿಯನ್ ಅಷ್ಟು ನಾವು ದುಡ್ಡು ಕೊಟ್ಟು ತಗೊಂತ ಇದ್ದೀವಿ. ಇದು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮೇಲೆ ಸ್ವಲ್ಪ ಭಾರ ಬೀಳ್ತಾ ಇದೆ. ಆಮೇಲೆ ಎರಡನೇದು, ಚಿನ್ನದ ಬೆಲೆ ಜಾಸ್ತಿ ಆದಾಗ, ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ, ಇವತ್ತು ನಾನು ತಗೊಂತ ಇರುವಂತ $100 ತಗೊಳ್ಳಂತ ವಸ್ತುಗೆ ನಾನು ಇವಾಗ $200 ಕೊಡ್ಬೇಕಾಗಿದೆ. ಸೊ ಅವಾಗ ಏನಾಗುತ್ತೆ? ಆರ್ಥಿಕವಾಗಿ ನಮ್ಮ ದೇಶದ ಮೇಲೆ ಹೊರೆಯಾಗುವಂತ ಚಾನ್ಸಸ್ ಇದೆ. ನಾನು ರೀಸೆಂಟ್ಲಿ US ಹೋದಾಗ ಅಮೆರಿಕನ್ಸ್ ಹೇಳ್ಕೊಂತಾರ ನಮ್ಮ ಹತ್ರ ಬಹಳಷ್ಟು ರಿಸರ್ವ್ ಇದೀವಿ, ಕಚ್ಚಾ ತೈಲ ಅಷ್ಟು ಇಟ್ಕೊಂಡಿದ್ವಿ, ಇಷ್ಟು ಇಟ್ಕೊಂಡಿದ್ವಿ ಅಂತ ಹೇಳ್ತಾ ಇದಾರಲ್ಲ. ಆಲ್ರೆಡಿ ಅಲ್ಲಿ ಪ್ರತಿ ಗ್ಯಾಲನ್ ಬೆಲೆ 50% ಅಷ್ಟು ಪ್ರೈಸ್ ಹೈಕ್ ಆಗಿದೆ. ಪ್ರತಿ ಗ್ಯಾಲನ್ಗೆ ಅಂದ್ರೆ ನಾವು ಹೆಂಗೆ ನಾವು ಲೀಟರ್ ಅಂತ ಹೇಳ್ತೀವಿ ಇಂಡಿಯಾದಲ್ಲಿ, ಹಂಗಲ್ಲಿ ಗ್ಯಾಲನ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 1.6 ಲೀಟರ್ಗೆ 1 ಗ್ಯಾಲನ್ ಅಂತಾರೆ. ಅದು ಇವತ್ತು $4.5 to $4.6 ಆಗಿದೆ 1 ಗ್ಯಾಲನ್ಗೆ. ಅರ್ಲಿಯರ್ ಇಟ್ ವಾಸ್ 2.9 ಇತ್ತು, ಇವಾಗ 4.5 ಆಗಿದೆ. ಅಂದ್ರೆ ಅಲ್ಲೂ ಬೆಲೆಗಳು ಜಾಸ್ತಿ ಆಗಿದೆ. ಇದು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲಾ ದೇಶಗಳಿಗೂ ಈ ಇರಾನ್ ಯುದ್ಧದಿಂದ ಗ್ಯಾರಂಟಿ ಅಫೆಕ್ಟ್ ಆಗಿರೋದಿದೆ. ಹಾಗಾಗಿ ಪ್ರಧಾನ ಮಂತ್ರಿಯವರು ಏನಂದ್ರೆ, ಅವ್ರೇನು
ಕಂಡೀಷನ್ ಹಾಕಿಲ್ಲ, ಹಾಕಿಲ್ಲ. ರಿಕ್ವೆಸ್ಟ್ ಹೌದು, ಮಾಡಿದ್ದಾರೆ request ಜನರಿಗೆ. ಮಾಡಿದ್ದಾರೆ. ನೋಡಿ ನೀವು ಇದನ್ನ ಸ್ವಲ್ಪ ಕಡಿಮೆ ಮಾಡಕ್ಕಾದ್ರೆ 1 ವರ್ಷ 2 ವರ್ಷ ಗೋಲ್ಡ್ ನ ಕಡಿಮೆ ಬೈ ಮಾಡಿ, ಕಂಪ್ಲೀಟ್ ಆಗಿ ಏನೋ ತಗೊಳ್ಳೇಬೇಕು ಅಂತ ಮಾತ್ರ ಯೋಚನೆ ಮಾಡಿ, ಇಲ್ಲಾಂದ್ರೆ ಅದನ್ನ ಅವಾಯ್ಡ್ ಮಾಡಿ. ಈಗ ಪೆಟ್ರೋಲಿಗೆ ಅಷ್ಟೇ ಅವ್ರು ಏನ್ ಮಾಡ್ತಾರೆ, ನೀವು ಜಾಸ್ತಿ ಓಡಾಡೋದ್ರಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಹೌದು. ಎಲ್ಲೆಲ್ಲಿ ನೆಸೆಸಿಟಿ ಇಲ್ಲ ಓಡಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ, ಸೊ ದಟ್ ನಮ್ ದೇಶದ ಇಂಪೋರ್ಟ್ ನ ಕಡಿಮೆ ಮಾಡ್ಕೋತೀವಿ. ಯಾಕಂದ್ರೆ ಪ್ರತಿ ಲೀಟರ್ ನಾವೇನ್ ಗೌರ್ಮೆಂಟ್ ಏನು ಇದ್ ಮಾಡ್ತಾ ಇದೀವಿ, ಅದು ನಾವು ಕೊಡ್ತಿರೋ ಬೆಲೆ ಜಾಸ್ತಿ ಇದೆ. ಸೊ ನಾವು ಕಚ್ಚಾ ಒಂದು ಬ್ಯಾರಲ್ ರೇಟ್ ಏನಿದೆ ಜಾಸ್ತಿ ಇದೆ, ಹಿಂಗಾಗಿ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನನಗೇನು ವಿಶೇಷತೆ ಅನ್ನೋದಕ್ಕಿಂತನೂ ಪ್ರತಿಯೊಬ್ಬರ ನಾಗರಿಕರ ಒಂದು ಜವಾಬ್ದಾರಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಅಂತ. ಸರ್, ಅಂದ್ರೆ ಲೈಕ್ ಅಗತ್ಯ ವಸ್ತುಗಳು ಏನಾದ್ರು ಮುಂದಿನ ದಿನದಲ್ಲಿ ಜಾಸ್ತಿ ಆಗ್ಬೋದಾ? ಈಗ ಆಲ್ರೆಡಿ ನಾವು ಮಿಡಲ್ ಕ್ಲಾಸ್ ಅವರು, ಬಡವರು ಯೋಚನೆ ಮಾಡ್ತಿರೋದೇ ಇದ್ರ ಬಗ್ಗೆ. ಸರ್, ಆಗ್ಬಹುದಾ ಮುಂದಿನ ದಿನದಲ್ಲಿ? ಖಂಡಿತ ಆಗುತ್ತೆ. ಯಾಕಂದ್ರೆ ನಮ್ ದೇಶದಲ್ಲಿ ಇನ್ಫ್ಲೇಷನ್ ಏನಿದೆಲ್ಲ, ಮೇಜರ್ಲಿ ಅದು ಇನ್ಫ್ಲೂಯೆನ್ಸ್ ಆಗೋದು ಕ್ರೂಡ್ ಆಯಿಲ್ ಪ್ರೈಸ್ ಮೇಲೆನೆ. ಕ್ರೂಡ್ ಆಯಿಲ್ ನಾವು ಕಚ್ಚಾ ತೈಲ ಅಂತ ಹೇಳ್ತೀವಿ. ಕಚ್ಚಾ ತೈಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲು ಇವು, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಒಂದು ಸೈಕಲ್ ವರ್ಕ್ ಆಗುತ್ತೆ. ಈಗ ನೋಡಿ, ನಾನು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತ ಪೆಟ್ರೋಲ್ ಕಚ್ಚಾ ತೈಲ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಗೌರ್ಮೆಂಟ್ ಇಲ್ಲಿವರೆಗೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ, ಡೀಸೆಲ್ ರೇಟ್ ಜಾಸ್ತಿ ಮಾಡಿಲ್ಲ. ಬಟ್ ಜಾಸ್ತಿ ದಿನ ಮಾಡದೇ ಇರೋಕ್ಕೂ ಆಗಲ್ಲ. ಯಾಕಂದ್ರೆ ನಾನು ತಗೊಂತ ಇರೋ ವಸ್ತು ಬೆಲೆ ಜಾಸ್ತಿ ಇದೆ, ನಾನು ಕೊಡ್ತಾ ಇರೋ ವಸ್ತು ಕಡಿಮೆ ಇದ್ರೆ ನಾವು ರನ್ ಮಾಡಕ್ಕಾಗಲ್ಲ. ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗ್ಲೇಬೇಕು, ಇಂಪೋರ್ಟ್ ಜಾಸ್ತಿ ಆದ್ರೆ ನಾನು ಇದ್ರ ಬೆಲೆನೂ ಜಾಸ್ತಿ ಮಾಡ್ಲೇಬೇಕು. ಸೊ ಇನ್ನೇನಾದ್ರು ಮುಂದಿನ ದಿನಗಳಲ್ಲಿ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ, ಪ್ರತಿಯೊಂದು ವಸ್ತುಗಳ ಬೆಲೆನೂ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದ್ರ ತಕ್ಕಾಗೆ ನಮ್ಮ ದೇಶದಲ್ಲಿ ಏನೋ ಓವರ್ ಆಲ್ ಒಂದು ಎಕನಾಮಿ ಮೇಲೆ ಅದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೆ ಸರ್ಕಾರ ಅದೇನು ಲೋಡ್ ಇದೆ, ಆಲ್ಮೋಸ್ಟ್ ಪ್ರತಿ ದಿನ 1000 crores ಅಷ್ಟು ದುಡ್ಡು ಗೌರ್ಮೆಂಟ್ ಇದು ಖರ್ಚು ಮಾಡ್ತಾ ಇದ್ದಾರೆ. ಅವ್ರ ರಿಸರ್ವ್ ಇಂದ 1000 crores ಗೌರ್ಮೆಂಟ್ ಇಸ್ ಸ್ಪೆಂಡಿಂಗ್ ಆನ್ ಬಿಕಾಸ್ ಆಫ್ ದಿಸ್ ಕ್ರೂಡ್ ಆಯಿಲ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ. ಬಟ್ ಒಂದು ಲೆವೆಲ್ ವರೆಗೂ ಗೌರ್ಮೆಂಟ್ ಮ್ಯಾನೇಜ್ ಮಾಡ್ತಾ ಇದೆ. ಸದ್ಯಕ್ಕಿರುವಂತ ಒಂದು ಕಚ್ಚಾ ತೈಲ ನಮ್ಮ ಹತ್ರ ಎಷ್ಟು ದಿನ ಇದೆ ಅಂದ್ರೆ ನೆಕ್ಸ್ಟ್ 65 ದಿನಕ್ಕೆ ಯೂಸ್ ಮಾಡೋಷ್ಟು ಕಚ್ಚಾ ತೈಲ ಇದೆ ಈ ಸದ್ಯಕ್ಕೆ. ಉಳಿದ್ರೆ ನಾನು ಇಂಪೋರ್ಟ್ ಮಾಡ್ಕೊಂಡ್ರೆ ನಾನು ಜಾಸ್ತಿ ಕೊಟ್ಟು ತಗೊಳ್ಬೇಕು. ಆ ಜಾಸ್ತಿ ಕೊಟ್ಟು ತಗೊಳ್ಬೇಕಂದ್ರೆ ಅದ್ರ ಬೆಲೆ ಏನಿದೆ ಅದ್ರ ಭಾರ ನಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಂಡಷ್ಟು ಸರ್ಕಾರ ಅದನ್ನ ಮ್ಯಾನೇಜ್ ಮಾಡಕ್ ಆಗತ್ತಂತ ಅವ್ರು ಹೇಳ್ತಾರೆ. ಸರ್, ಹಾಗಾದ್ರೆ ಸದ್ಯಕ್ಕೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಪರಿಸ್ಥಿತಿ ಹೇಗಿದೆ? ಇಫ್ ನಾನು ಬೇರೆ ಇಡೀ ಪ್ರಪಂಚದಲ್ಲಿ ನಾವು ಬೇರೆ ಆರ್ಥಿಕ ಸ್ಥಿತಿಗಳನ್ನು ನೋಡಿದ್ರೆ, ಬೇರೆ ದೇಶಗಳ ಆರ್ಥಿಕ ಸ್ಥಿತಿ ನೋಡಿದ್ರೆ ಭಾರತ ಖಂಡಿತವಾಗಿ ಸದೃಢವಾಗಿದೆ. ಆದ್ರೆ ಏನಾಗುತ್ತೆ, ಒಂದು ಯುದ್ಧ ಅಂತ ಆದಾಗ ಏನಾಗುತ್ತೆ, ಒಂದು ಸಪ್ಲೈ ಚೈನ್ ಮೇಲೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮುಂಚೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ಆಗಿತ್ತು. ರಷ್ಯಾ ಯುಕ್ರೇನ್ ವಾರ್ ಆದಾಗ್ಲೂ ಅದರದೇ ಆದಂತ ಒಂದು ಇಂಪ್ಯಾಕ್ಟ್ ಆಯ್ತು. ಬಟ್ ಭಾರತ ದೇಶ ಏನ್ ಮಾಡಿತ್ತು ಅಂದ್ರೆ, ಬರೀ ಒಂದೇ ದೇಶದಿಂದ ತೆಗೆದುಕೊಳ್ಳೋದೇನೆ ಬೇರೆ ಬೇರೆ ದೇಶಗಳ ಜೊತೆನೂ ಕ್ರೂಡ್ ಆಯಿಲ್ ನ ತರ್ಸ್ಕೊಂತ ಇದೆ. ಬಟ್ ಈಗಾಗಿರುವಂತದ್ದು ಏನಾಗಿದೆ ಅಂದ್ರೆ, ಮಾರೋ ರೆಡಿ ಇದಾರೆ, ತಗೊಳ್ಳೋ ರೆಡಿ ಇದಾರೆ. ಬಟ್ ಬರುವಂತ ಹಾದಿನಲ್ಲಿ ಅದು ಹಾರ್ಮೋಜ್ ಅಂತ ನಾವು ಹೇಳ್ತೀವಿ, ಅದು ನಮ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದ ಏನಾಗಿದೆ, ಯುದ್ಧದ ವಾತಾವರಣದಲ್ಲಿ ಒಂದು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಎರಡನೇದು ಸಪ್ಲೈ ಚೈನ್ ಮೇಲೆ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಓವರ್ ಆಲ್ ಇಂಡಿಯಾದ ಎಕನಾಮಿ ಚೆನ್ನಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಯಂಗೆಸ್ಟ್ ಪಾಪ್ಯುಲೇಷನ್ ಇದೆ. ಇವತ್ತು ಅಫ್ಕೋರ್ಸ್ ನಮ್ದು ಪೊಸಿಷನ್ ಇವಾಗ 3rd ಪೊಸಿಷನ್ ಇಂದ ಇವಾಗ 4th ಪೊಸಿಷನ್ ಇಂದ ಇಟ್ ಹಸ್ ಕಮ್ ಟು 6th ಪೊಸಿಷನ್ ಬಿಕಾಸ್ ಆಫ್ ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದೇನು ತುಂಬಾ ಭಯ ಪಡುವಂತದ್ದಿಲ್ಲ. ನಮ್ಮ ದೇಶ 4ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಹೋಯ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ತುಂಬಾ ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದೇನು ನನ್ನ ಪ್ರಕಾರ ಬರೋ ದಿನಗಳಲ್ಲಿ ಇದು ಕವರ್ ಆಗುತ್ತೆ. ಬಟ್ ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ಯುದ್ಧ ಎಷ್ಟು ದಿನ ನಡೆಯುತ್ತೆ, ಈ ಯುದ್ಧಗಳು ನಡೆದಾದ್ಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಯಾವ ತರ ಇರುತ್ತೆ. ಇವತ್ತು ನಮ್ಮ ನೇಬರಿಂಗ್ ಕಂಟ್ರಿ ಬಾಂಗ್ಲಾದೇಶ ಆಗಿರೋದು, ಪಾಕಿಸ್ತಾನ ನಮ್ಗಿಂತ ಸ್ಥಿತಿ ಇನ್ನೂ ಗಂಭೀರ ಆಗಿದೆ. ಸೊ ಯುದ್ಧ ಅಂತ ಆದಾಗ ಯಾವುದಕ್ಕೂ ಒಳ್ಳೇದಾಗಲ್ಲ. ಯುದ್ಧ ಅಂತ ಆದಾಗ ಅದರದೇ ಆದಂತ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲಾ ಕಂಟ್ರಿಗಳ ಮೇಲೆ ಆಗುತ್ತೆ. ಸ್ವತಃ ಯುದ್ಧ ಮಾಡ್ತಿರುವಂತ ಅಮೆರಿಕದ ಮೇಲೆ ಅಫೆಕ್ಟ್ ಆಗಿದೆ, ಇರಾನ್ಗೂ ಅಫೆಕ್ಟ್ ಆಗ್ತಾ ಇದೆ. ಸೊ ಇದೆಲ್ಲದ್ರ ಮಧ್ಯೆ ಕಂಟ್ರಿ ಲೈಕ್ ಇಂಡಿಯಾಗೂ ಅದು ಅಫೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಹೆಂಗೆ ಕೋವಿಡ್ ಆದಾಗ ಯಾರಿಗೆ ಅಫೆಕ್ಟ್ ಆಗಿದೆ, ಎಲ್ಲರಿಗೂ ಅಫೆಕ್ಟ್ ಆಗಿತ್ತು. ಬಟ್ ಇದೆಲ್ಲದ್ರ ಮಧ್ಯೆ ಇಂಡಿಯಾ ಏನ್ ತೆಗೆದುಕೊಂಡಿರುವಂತ ಒಂದಷ್ಟು ಸ್ಟೆಪ್ಸ್ಗಳು ಏನಿದೆ ಒಂದು ಎಕನಾಮಿಕಲ್ ಆಗಿ, ಅದು ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಬರೋ ದಿನಗಳಲ್ಲಿ ನಾವೇನು ನಮ್ಮ ದೇಶನ ಒಂದು ಆತ್ಮನಿರ್ಭರ್ ಭಾರತ್ ಅಂತ ಏನ್ ಹೇಳ್ತೀವಿ, ನಮ್ಮ ವಸ್ತುಗಳು ನಾವು ಉಪಯೋಗಿಸ್ಕೊಂಡು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆಯವ್ರ ಮೇಲೆ ಅವಲಂಬನೆ ಆಗದಿರೋ ತರ ಎಷ್ಟಾಗುತ್ತೆ ಸಾಧ್ಯ ಮಾಡಬೇಕು. ಬಟ್ ಆದ್ರೂ ಕೆಲವೊಂದ್ಸರಿ ನಾವು ಈ ಕಚ್ಚಾ ತೈಲ ಅಂತ ತರ್ಸ್ಕೋಬೇಕಾಗಿರೋದ್ರಿಂದ ಇವಾಗ ಅದಕ್ಕೆ ಪ್ರಧಾನಮಂತ್ರಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಷ್ಟು ಸಾಧ್ಯ ಆಗ್ತಾ ಅಷ್ಟು ಸಾಧ್ಯ ನೀವು ಓಡಾಡೋದನ್ನ ಕಡಿಮೆ ಮಾಡಿ. ಅಂದ್ರೆ ನೀವು ಮನೆ ವರ್ಕ್ ಫ್ರಮ್ ಹೋಮ್ ಇದ್ರೆ ಅದನ್ನ ಟ್ರೈ ಮಾಡಿ. ಆಮೇಲೆ ಎಲ್ಲೆಲ್ಲಿ ನೀವು ಟ್ರಾನ್ಸ್ಪೋರ್ಟೇಷನ್ ಅವಾಯ್ಡ್ ಮಾಡಕ್ಕಾಗುತ್ತೆ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದಾರೆ. ಪ್ರಧಾನಿಯಾಗಿ ಜವಾಬ್ದಾರಿ ಆಗಿರುವಂತ ನಾಗರಿಕರಿಗೆ ಹೇಳೋದೇನು ತಪ್ಪೇನಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ, ಇವತ್ತು ಇವಿ ವೆಹಿಕಲ್ಸ್ ಇದೆ, ಎಲೆಕ್ಟ್ರಿಕ್. ಈಗ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ 2 ವೀಲರ್ ಇವಿ ಇದೆ, ಕಾರು ಇವಿ ಇದೆ.
ನನ್ಗನ್ಸುತ್ತೆ ನಾನು ಪೆಟ್ರೋಲ್ ಬಂಕಿಗೆ ಹೋಗ್ದೇನೆ ಮೋರ್ ದೆನ್ 3 to 4 months ಆಯ್ತು, ಹೋಗೇ ಇಲ್ಲ ನಾನು. ಯಾಕಂದ್ರೆ ಎಲ್ಲ ಟೈಮ್ ಇಲ್ಲೇ ಚಾರ್ಜಿಂಗ್ ಹೌದು, ಆಗ್ತೀನಿ, ಓಡಾಡ್ತಾ ಇದ್ದೀನಿ. ಸೊ ದೇರ್ ಆಲ್ಟರ್ನೇಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ದೇಶದ ಮೇಲೆ ಏನೊಂದು ಈ ಹೊರೆ ಬೀಳ್ತಾ ಇದೆ ಕಚ್ಚಾ ತೆಲ್, ಅದು ಕಡಿಮೆ ಆದ್ರೆ ನಮ್ಗೆಲ್ಲರಿಗೂ ಒಳ್ಳೇದಂತ. ಸರ್, ಯೂಶಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹೆಂಗೆ ಅಂತಂದ್ರೆ ಯಾವಾಗ್ಲೂ ಕೂಡ ನೀವು ತಾಳ್ಮೆಯಿಂದಿರಿ, ಮುಂದೊಂದ್ ದಿನ ಎಲ್ಲದೂ ಸರಿ ಹೋಗುತ್ತೆ, ಬಗೆಹರಿಸೋಣ, ನಾವೆಲ್ಲರೂ ಸೇರ್ಕೊಂಡು ಬಗೆಹರಿಸೋಣ, ಈ ರೀತಿ ಮಾತನ್ನ ಹೇಳ್ತಿದ್ದಂತವ್ರು ಸಡನ್ ಆಗಿ ಬಂದು ಕೋವಿಡ್ ಟೈಮ್ ಗೈಡ್ ಲೈನ್ಸ್ ನ ನೀವು ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಮುಂದೆ ಏನಾದ್ರೂ ಅನಾಹುತ ಕಾದಿದ್ಯಾ ನಮ್ಗೆ ಅಂತ ಜನರು ಯೋಚನೆ ಮಾಡ್ತಿರುವಂತದ್ದು. ಸೊ ಇದಕ್ಕೆ ಏನ್ ಹೇಳ್ತೀರಾ? ಸಿ, ಒಬ್ಬ ಪ್ರಧಾನಿಯಾಗಿ ಅವರು ಇವಾಗಲೂ ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಅವ್ರೇನು ಮುಂದಿನ ದಿನಗಳಲ್ಲಿ ಏನೋ ದೊಡ್ಡದಾಗಿ ಆಗತ್ತೆ, ವೆರಿ ಓಪನ್ ಇದಿದೆ. ಏನಂತಂದ್ರೆ ಬರೋ ದಿನಗಳಲ್ಲಿ ಪೆಟ್ರೋಲ್ ಬೆಲೆ ಇವಾಗ $60 ಪರ್ ಬ್ಯಾರಲ್ ಇರುವಂತದ್ದು ಇವತ್ತು $120 ಹೋದ್ರೆ ಏನಾಗುತ್ತೆ? ಈ ಸಪೋಸ್ ನಿಮ್ಮ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ನಿಮ್ಮ ಮನೆಯಲ್ಲಿ ಒಂದು ಅಮೌಂಟ್ ಇದೆ, ಒಂದು ಇನ್ಕಮ್ ಇದೆ ನಿಮ್ಗೆ. ಆ ಇನ್ಕಮ್ಗೆ ತಕ್ಕಂಗೆ ನೀವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಬಜೆಟ್ ಮಾಡ್ಕೊಂಡು ಖರ್ಚು ಮಾಡ್ತಾ ಇರ್ತೀರಾ. ಸಡನ್ಲಿ ಆಗಿ ನಿಮ್ ಇನ್ಕಮ್ ಅಷ್ಟೇ ಇದೆ, ಖರ್ಚು ಡಬಲ್ ಆಗೋಯ್ತು, ಇಂಪ್ಯಾಕ್ಟ್ ಬೀಳುತ್ತಾನೆ. ಅವಾಗ ನಿಮ್ ಮನೆಗೆ ಹಿರಿಯರು ಏನ್ ಹೇಳ್ತಾರೆ, ನೋಡ್ಕೊಂಡು ಖರ್ಚು ಮಾಡಿ, ಹೌದು, ಏನ್ ಬೇಕು ಅದನ್ನ ಮಾತ್ರ ತಗೊಳ್ಳಿ, ಬೇಡದರನ್ನ ಮುಂದಕ್ಕೆ ಹಾಕಿ, ಇದು ಹೇಳ್ತಾರೆ ತಾನೆ. ಹೇಳ್ತಾರೆ, ಅದೇ ಅವ್ರು ಹೇಳ್ತಾ ಇರೋದು. ಬಟ್ ಮೋದಿ ಅವ್ರು ಹೇಳಿದ ತಕ್ಷಣ ಏನೋ ಆಗ್ತದೆ, ಏನೂ ಆಗ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದೇನಂದ್ರೆ ಯಾವ್ದು ನೀಡಿದೆ ನೆಸೆಸಿಟಿ. ಚಿನ್ನ ಇರ್ದೇ ಇದ್ರೆ ಬದುಕಾಗಲ್ಲ, ಖಂಡಿತ ಬದುಕಬಹುದು. ಹೌದು, ಕರೆಕ್ಟ್ ಅಲ್ವಾ? ಚಿನ್ನದಿಂದ ಚಿನ್ನ ಇಲ್ಲ ಅಂದ್ರೆ ನಾವ್ ಯಾರು ಅದೇನು ನೀಡಲ್ಲ, ಅದು ವಾಂಟ್. ಎಲ್ಲರಿಗೂ ಆಸೆ ಇದೆ ಚಿನ್ನ ಇಟ್ಕೋಬೇಕು, ಅದ್ ಇಲ್ದೇ ಇದ್ರೆ ಜೀವನ ಮಾಡಕ್ಕಾಗಲ್ಲ, ಖಂಡಿತ ಇಲ್ಲ. ಬಟ್ ಪೆಟ್ರೋಲ್ ಬೇಕೇ ಬೇಕು. ಆದ್ರೆ ಯಾವ್ದಕ್ ಬೇಕು? ಟ್ರಾನ್ಸ್ಪೋರ್ಟೇಷನ್ ಇರುವಂತ, ಕಂಪಲ್ಸರಿ ಇರುವಂತ ಕೆಲವೊಂದು ನೆಸೆಸಿಟಿಗಳಿಗೆ ಪೆಟ್ರೋಲ್ ಬೇಕು. ಬಟ್ ಇವತ್ತು ಎಷ್ಟೊಂದು ಜನ ಇವತ್ತು ಝೂಮ್ ಮೀಟಿಂಗ್ ಮಾಡ್ತೀವಿ, ಈ ನಾವೊಂದು ವಿಡಿಯೋ ಮಾಡ್ತಾ, ಇದು ವಿಡಿಯೋ ನಾನು ನೀವೆಲ್ಲರಿಗೂ ಥ್ರೂ ಆನ್ಲೈನ್ ಕಳಿಸ್ಕೊಡ್ತೀರಾ, ಅಥವಾ ಯಾವುದೋ ಒಂದು ವಿಡಿಯೋ ಕಾಲ್ ಮಾಡ್ತೀವಿ, ಮೀಟಿಂಗ್ಗಳು ಮಾಡ್ತೀವಿ. ಇದಕ್ಕೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಕನ್ಸಂಪ್ಷನ್, ಯಾಕಂದ್ರೆ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ನೀವು ಕಡಿಮೆ ಮಾಡ್ಕೊಳ್ಳಿ. ಇದರಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮೇಲೆ ಭಾರ ಬೀಳ. ಇಲ್ಲಾಂದ್ರೆ ಗೌರ್ಮೆಂಟ್ ಏನ್ ಮಾಡಕ್ಕಾಗತ್ತೆ? ಈಗ ನೋಡಿ, ಇದನ್ನ ಮಾಡಕ್ಕಾಗಲ್ಲ ಅಂದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಟ್ಯಾಕ್ಸ್ ಯಾರ ಮೇಲೆ ಜಾಸ್ತಿ? ನಮ್ಮ ಮೇಲೆ ಮಾಡ್ತಾರೆ. ಗೌರ್ಮೆಂಟ್ ಅಂದ್ರೆ ಏನು? ನಾವು ಕೊಡೋ ದುಡ್ಡಲ್ಲಿ ಅವ್ರು ರನ್ ಮಾಡ್ಬೇಕು. ದುಡ್ಡೇ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ನೆಕ್ಸ್ಟ್ ಟ್ಯಾಕ್ಸ್ ಜಾಸ್ತಿ ತಗೊಂತಾರೆ. ಸೊ ನನ್ನ ಹತ್ರ ಇಸ್ಕೊಳ್ಳಾರ್ದು ಹಿಂಗ್ ಇಸ್ಕೊಂತಾರೆ. ಸೊ ಹಾಗಾಗಿ ಅದರಿಂದ ಏನಾಗ್ತದೆ, ಆ ತರ ಮಾಡೋದು ಬೇಡ. ನೀವು ಸ್ವಲ್ಪ ಜವಾಬ್ದಾರಿಯಾಗಿರ್ರಿ, ನಾವು ಎಷ್ಟಾಗ್ತಷ್ಟು ಮ್ಯಾನೇಜ್ ಮಾಡೋಣ, ನೋಡೋಣ ಅದ್ರ ಮೇಲೆ ಹೆಂಗ್ ಮ್ಯಾನೇಜ್ ಮಾಡಕ್ಕಾಗತ್ತೆ ಅನ್ನೋದು ಒಂದು ಕಳಕಳಿಯಾಗಿ ಕೇಳ್ಕೊಂಡಿದ್ದಾರೆ. ಇದನ್ನ ನಾವು ಯಾವ್ದೋ ತರ ಪೊಲಿಟಿಸೈಸ್ ಮಾಡ್ಕೊಂಡು ಏನೋ ಆಗೋಗ್ತಾ ಇದೆ ಕೊರೋನಾ ತರ ಅಂತ ನಾನು ಅನ್ಕೊಳ್ಳೋಂಥದ್ದಿಲ್ಲ. ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್ ವಾಟ್ ಈಸ್ ಸಜೆಸ್ಟಿಂಗ್ ಅಂತ. ಸರ್, ಮಾರುಕಟ್ಟೆನಲ್ಲಿ ನಮ್ಮ ರೂಪಾಯಿ ಮೌಲ್ಯ ಏನಾದ್ರು ದಿನದಿಂದ ದಿನಕ್ಕೆ ಕುಸಿತಾ ಇದೆಯಾ? ಸಿ, ಅದು ಖಂಡಿತ ಕುಸಿತಾ ಇದೆ. ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಏನಾಗಿದೆ, ರುಪಿ ಮೌಲ್ಯ ಯಾಕೆ ಕುಸಿತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಯಾವುದೇ ದೇಶದ ಒಂದು ಆರ್ಥಿಕ ಸ್ಥಿತಿ ಏನಿದೆಯಲ್ಲ, ಮೌಲ್ಯ ಕುಸಿತಾ ಇದೆ ಅಂದ ತಕ್ಷಣನೇ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ. ಇವತ್ತು ಪ್ರಪಂಚದಲ್ಲಿ ಏನಾಗುತ್ತೆ, ನಾನು ಎಷ್ಟು ಖರೀದಿ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಹೊರಗಡೆ ದೇಶಕ್ಕೆ ಮಾರ್ತಾ ಇದ್ದೀನಿ, ನನ್ನ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮೇಲೆ ನನ್ನ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ. ಯಾಕೆ ರುಪಿ ಡಿಪ್ರಿಷಿಯೇಟ್ ಆಗಿದೆ ಅಂದ್ರೆ, ನಾನು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಜಾಸ್ತಿ ಆಗಿದೆ, ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಕಡಿಮೆ ಆಗಿದೆ. ಅವಾಗ ರುಪಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾನು ಡಾಲರ್ ಬೈ ಮಾಡಬೇಕು. ಈಗ ನಾನು ಏನಾದ್ರೂ ತಗೊಳ್ಬೇಕು ಅಂದ್ರೆ ನಾನು ರುಪಿ ತಗೊಳ್ಳಲ್ಲ, ನಾನು ಮಾರ್ಕೆಟ್ ಅಲ್ಲಿ ಡಾಲರ್ ತಗೋಬೇಕು. ಡಾಲರ್ ತಗೋಬೇಕಂತಂದ್ರೆ ಏನಾಗ್ತದೆ, ಡಿಮ್ಯಾಂಡ್ ಜಾಸ್ತಿ ಇದೆ, ನಾನು ಜಾಸ್ತಿ ದುಡ್ಡು ಕೊಟ್ಟಾಗ ಮಾತ್ರ ನಾನು ಡಾಲರ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರುಪಿ ವ್ಯಾಲ್ಯೂ ಕುಸಿತ ಆಗ್ತದೆ. ಆರ್ಥಿಕ ಸ್ಥಿತಿ ಪ್ರಾಬ್ಲಮ್ ಅಲ್ಲ ಇದು, ನಾನು ಖರೀದಿ ಮಾಡೋದು ಜಾಸ್ತಿ ಆಗಿದೆ, ಹಿಂಗಾಗಿ ನನಗೆ ಆರ್ಥಿಕ ಇದಕ್ಕೆ ಇಂಪ್ಯಾಕ್ಟ್ ಏನು? ರುಪಿ ಕುಸಿತ ತಡಿಬೇಕಪ್ಪ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಕೊಡೋದು ಜಾಸ್ತಿ ಆಗ್ಬೇಕು, ಖರೀದಿ ಮಾಡೋದು ಕಡಿಮೆ ಆಗ್ಬೇಕು. ಕೊಡೋದು ಜಾಸ್ತಿ ಅಂದ್ರೆ ನಮ್ಮ ದೇಶದಲ್ಲಿ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಡೈರಿ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಎಷ್ಟೋ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಲ್ಲದಕ್ಕಿಂತ ದೊಡ್ಡ ಎಕ್ಸ್ಪೋರ್ಟ್ ಏನಂದ್ರೆ IT ಸೊಲ್ಯೂಷನ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇಂಪೋರ್ಟ್ ಮಾಡ್ಕೋತಿರೋದು ಏನಂದ್ರೆ ಮೇನ್ ಆಗಿ ಕ್ರೂಡ್ ಆಯಿಲ್, ಗೋಲ್ಡ್, ಮತ್ತೆ ನಾವು ತಿನ್ನುವಂತ ಆಯಿಲ್, ಕೆಲವೊಂದಷ್ಟು ಫುಡ್ ಪ್ರಾಡಕ್ಟ್ಗಳ. ಏನ್ ಹೇಳ್ತಾ ಇದಾರೆ ಅಂದ್ರೆ ಮೋದಿ ಅವರು, ನಾವು ಇಂಪೋರ್ಟ್ ನ ಕಡಿಮೆ ಮಾಡ್ಕೊಳ್ಳೋಣ, ಹೊರಗಡೆ ಮಾರೋದನ್ನ ಜಾಸ್ತಿ ಮಾಡ್ಕೊಳ್ಳೋಣ, ಇದರಿಂದ ರುಪಿ ಅಪ್ರಿಶಿಯೇಟ್ ಆಗತ್ತೆ ಅನ್ನೋದು ಒಂದು. ರುಪಿ ಡಿಪ್ರಿಶಿಯೇಟ್ ಆಗೋದು ಇನ್ನೊಂದು ರೀತಿ ಹೆಂಗ್ ಒಳ್ಳೇದಪ್ಪ ಅಂದ್ರೆ, ನಮ್ ದೇಶಕ್ಕೆ ಹೊರಗಡೆಯಿಂದ ದುಡ್ಡು ಬರೋದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೊರಗಡೆ ದೇಶದಲ್ಲಿ ಒಬ್ರು ಇದ್ದಾರೆ, ನಾನು ಇಂಡಿಯಾಗೆ ಹೋಗ್ಬಿಟ್ರೆ $1 ನಂಗೆ $95 ಸಿಗುತ್ತೆ ಅಂದ್ರೆ ಅವ್ನು ಬಂದು ತಗೊಂತಾನೆ, ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಿ ಅಂತ ಹೂಡಿಕೆ ಮಾಡುವಂತ ಚಾನ್ಸಸ್ ಇದೆ. ಸೊ ರುಪಿ ಅಪ್ರಿಶಿಯೇಷನ್ ಡಿಪ್ರಿಶಿಯೇಷನ್ ಅದರದೇ ಆದಂತ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಬಟ್ ರುಪಿನ ನಾವು ಅಪ್ರಿಶಿಯೇಟ್ ಮಾಡ್ಬೇಕಪ್ಪ ಅಂದ್ರೆ, ಮೈ ಎಕ್ಸ್ಪೋರ್ಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ ದೆನ್ ಮೈ ಎಕ್ಸ್ಪೋರ್ಟ್ ಹ್ಯಾಸ್ ಟು ಇನ್ಕ್ರೀಸ್ ದನ್ ದಿ ಮೈ ಇಂಪೋರ್ಟ್. ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗ್ಬೇಕು, ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಆಗ್ಬೇಕು. ಅದು ಬಿಟ್ರೆ
ಓವರಾಲ್ ಆಗಿ ಆರ್ಥಿಕ ಸ್ಥಿತಿ ಮೇಲೆ ಅಂತ ಮೌಲ್ಯ ರುಪಿ ಕುಸಿತದಿಂದ ಏನೋ ಅಷ್ಟೊಂದು ಇಂಪ್ಯಾಕ್ಟ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಸರ್, ಯುದ್ಧ ಸ್ಟಾರ್ಟ್ ಆಗಿ ಬಹಳಷ್ಟು ತಿಂಗಳುಗಳೇ ಆಯ್ತು. ಎಲ್ಲೂ ಹೇಳ್ದೇ ಇದ್ದಂತಹ ಪ್ರಧಾನಿ ಈಗ ಬಂದ್ ಹೇಳ್ತಾರೆ ಅಂತಂದ್ರೆ ಯಾಕೆ ಹೇಳ್ತಾ ಇದ್ದಾರೆ? ಅವಾಗ್ಲೇ ಹೇಳ್ಬೋದಿತ್ತಲ್ವಾ? ಅವಾಗ್ಲೇ ನಮಗ್ ಜಾಗೃತಿ ಮೂಡಿಸ್ಬೋದಿತ್ತಲ್ವಾ? ಲೈಕ್ ಈ ತರನು ಯೋಚನೆ ಮಾಡೋವಂಥವ್ರು ಇರ್ತಾರೆ. ಬಟ್ ಅವಾಗ್ಲೇ ಈ ರೀತಿ ಪರಿಸ್ಥಿತಿ ಬಂದಿತ್ತಾ ಅಥವಾ ಸದ್ಯಕ್ಕೆ ಇವಾಗ ಬರ್ತಾ ಇದೆಯಾ ಹೇಗೆ ಅಂತ? ಈಗ ನೋಡಿಮ್ಮ, ಇವತ್ತು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ. ಹ್ಮ್. ಇವತ್ತು ಎಲ್ಲರಿಗೂ ಇನ್ಫಾರ್ಮೇಶನ್ ಎಲ್ಲರಿಗೂ ಸಿಗುತ್ತೆ. ಹೌದಾ? ಈಗ ಪ್ರತಿಯೊಬ್ಬರಿಗೂ ಕೇಳಿದ್ರೆ ಪ್ರತಿಯೊಬ್ಬರಿಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತು. ಇನ್ಫಾರ್ಮೇಶನ್ ಅಂತ ನಾವೇನು ಇದ್ರಲ್ಲಿ ಡಿಬೇಟ್ ಮಾಡಕ್ ಆಗಲ್ಲ. ಆದ್ರೆ ಏನಂದ್ರೆ ನಮ್ಮ ದೇಶದಲ್ಲಿ ಒಂದು ಗುಡ್ ಏನಪ್ಪಾ ಅಂತಂದ್ರೆ, ನಮ್ಗೆ ಈ ಯುದ್ಧ ಎಷ್ಟು ದಿನಗಳವರೆಗೆ ನಡೀತೆ ಅನ್ನೋದು ನಮ್ಗೆ ಯಾರಿಗೂ ಅಷ್ಟು ಗಮನಕ್ಕಿಲ್ಲ. ಇಲ್ಲ. ಹ್ಮ್. ಸೊ ಅದರಿಂದ ಮೋಸ್ಟ್ಲಿ ಅವ್ರ ಆಂಟಿಸಿಪೇಷನ್ ಏನು, ಓಕೆ ಬೇಗ ಯುದ್ಧ ಮುಗಿದೋಗ್ಬಿಡತ್ತೆ ಮೀಡಿಯೇಷನ್ ಆಗಿ, ಸೊ ಎಲ್ಲ ನಾರ್ಮಲ್ ಆಗುತ್ತೆ ಅನ್ನೋದು ಒಂದು. ಆಮೇಲೆ ಎರಡನೇದು, ನಮ್ಮಲ್ಲಿ ಇರುವಂತ ಒಂದು ಒಳ್ಳೆ ರಿಸರ್ವ್ ಇರೋದ್ರಿಂದ ಇಂಪ್ಯಾಕ್ಟ್ ನ ಜನಕ್ಕೆ ಕೊಡೋದು ಬೇಡ, ಆದಷ್ಟು ಸರ್ಕಾರ ತೆಗೆದುಕೊಳ್ಳೋಣ, ಎಷ್ಟಾಗ್ತಷ್ಟು ಮ್ಯಾಕ್ಸಿಮಮ್ ಅಂತ ಅನ್ಕೊಂಡು ಅವ್ರು ಮಾಡಿದ್ದಾರೆ. ಮೂರನೇದು, 5 ರಾಜ್ಯಗಳಲ್ಲಿ ಎಲೆಕ್ಷನ್ ಇತ್ತು. ಮೋಸ್ಟ್ಲಿ ಈಗ ಅದನ್ನ ಹೋಗ್ಬಿಟ್ಟು ಹೇಳಿದ ತಕ್ಷಣ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಪೊಲಿಟಿಕಲ್ ಆಗಿ ಅವ್ರ ಮೇಲೆ ಅಫೆಕ್ಟ್ ಆಗ್ಬೋದು ಅಂತ ಅನ್ಕೊಂಡಿರ್ಬೋದು. ಹಿಂಗಾಗಿ ಅದನ್ನ ಅವರು ಅವಾಯ್ಡ್ ಮಾಡಿರ್ಬೋದು. ಸೊ ಯಾವುದೇ ದೇಶದ ಒಬ್ಬ ಪ್ರಧಾನಿನೋ ಒಬ್ಬ ಪೊಲಿಟಿಷಿಯನ್ ಅವರು, ಕರೆಕ್ಟ್ ಅಲ್ವಾ? ಅವರು ಸ್ಟ್ರಾಟಜಿಕಲ್ ಆಗಿ ಏನ್ ಥಿಂಕ್ ಮಾಡ್ತಾರೆ, ಎಲೆಕ್ಷನ್ ಗೆಲ್ಬೇಕು, ನಮ್ಮ ಪಕ್ಷ ಅವರು ರಾಜಕೀಯ ಬರ್ಬೇಕು, ರೂಲಿಂಗ್ ಬರ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಸೊ ಹಂಗಾಗಿ ಅವ್ರು ಅದನ್ನ ಮಾಡಿರ್ಬೋದು. ಬಟ್ ಇದೇನ್ ನನ್ಗೇನು ಇವ್ರು ಹೇಳಿದ ತಕ್ಷಣ ಇವತ್ತು ಪ್ರಾಬ್ಲಮ್ ಇದೆ ಹೇಳ್ದಿರೋದಂತದ್ದು ಏನಿಲ್ಲ. ಅವ್ರು ಹೇಳ್ದೇ ಇದ್ರು ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾಕಂದ್ರೆ ಯುದ್ಧ ನಡೀತಾ ಇದ್ದಾಗ ಸಿಲಿಂಡರ್ಗಳು ಸಿಗ್ತಾ ಇರ್ಲಿಲ್ಲ, ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಅದು ತೊಂದರೆ ಇದೆ, ಕಮರ್ಷಿಯಲ್ ಸಿಲಿಂಡರ್ಗಳು. ಆಮೇಲೆ ಎಲ್ಲಾ ದೇಶಗಳು ನೋಡ್ತಾ ಇದೀವಿ, ರೇಟ್ ಜಾಸ್ತಿ ಆಗ್ತಾ ಇದೆ. ಇಂಡಿಯಾದಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ದೇರ್ ಇಸ್ ಸಮ್ ರೀಸನ್ ದಟ್ ಇವತ್ತಿಲ್ಲ ನಾಳೆ ನಮಗೂ ಇದು ಇಂಪ್ಯಾಕ್ಟ್ ಆಗ್ತದೆ, ನಮಗೂ ಗೊತ್ತಿತ್ತು. ಸೊ ಹಂಗಾಗಿ ಅವರು ಹೇಳಿರೋದು ಪೊಲಿಟಿಕಲ್ ಆಗಿ ಏನೋ ಒಂದು ರೀಸನ್ ಇಟ್ಕೊಂಡು ಡಿಲೇ ಮಾಡಿರ್ಬೋದು. ಬಟ್ ಪ್ರಾಬ್ಲಮ್ ಅಂತ ಇತ್ತು, ಅದನ್ನ ಅವ್ರು ಹೇಳಿದ್ದಾರೆ. ಅದನ್ನ ಹೇಳಿರೋದು ಇವಾಗಾದ್ರೂ ಎಚ್ಚೆತ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ. ಅಂದ್ರೆ ಚಿನ್ನ ತೆಗೆದುಕೊಳ್ಳೋದನ್ನ ಪೋಸ್ಟ್ಪೋನ್ ಮಾಡ್ಬೋದು. ಆದಷ್ಟು ನಾವು ಯೂಸ್ ಮಾಡುವಂತ ವೆಹಿಕಲ್ಗಳನ್ನ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು. ಅಥವಾ ಎಲ್ಲೆಲ್ಲಿ ನಮ್ಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ, ಅಥವಾ ಮನೆಯಿಂದ ಕೆಲಸ ಮಾಡ್ಬೋದು, ಅಥವಾ ವರ್ಚುವಲ್ ಮೀಟಿಂಗ್ಗಳು ಮಾಡ್ಬೋದು, ಅದರಿಂದ ಮಾಡ್ಬೋದು. ಡೆಫಿನೆಟ್ಲಿ ಅದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಸರ್, ಗ್ಯಾಸ್ ಪ್ರಾಬ್ಲಮ್ ಅನ್ನೋ ಪರಿಸ್ಥಿತಿ ಯಾವಾಗ ಸೃಷ್ಟಿಯಾಗಿತ್ತು, ಆ ಟೈಮ್ನಲ್ಲಿ ನಾವು ಜನರ ಒಂದಷ್ಟು ಅಭಿಪ್ರಾಯಗಳನ್ನ ಕೇಳ್ತೀವಿ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ಪಕ್ಕದಲ್ಲಿರೋ ಚೀನಾ ದೇಶಕ್ಕೆ ಇಲ್ದಲ್ಲೇ ಇರುವಂತಹ ಇದೆಲ್ಲ ಪ್ರಾಬ್ಲಮ್ಸ್ ನಮಗೆ ಯಾಕೆ ಬರ್ತಾ ಇದೆ ಅನ್ನೋ ಒಂದು ರೀಸನ್. ಸೊ ಇದಕ್ಕೆ ನೀವೇನು ಹೇಳ್ತೀರಾ? ಇವತ್ತು ಒಂದೇನಂತಂದ್ರೆ, ಇಂಪ್ಯಾಕ್ಟ್ ಆಫ್ ದಿಸ್ ಏನಿದೆ ಅಲ್ಲ, ಇದೆಲ್ಲ ಕಂಟ್ರಿಗಳಿಗೆ ಆಗಿದೆ ಅಮ್ಮ. ಚೈನಾಗ ಆಗಿಲ್ಲ ಅಂತಲ್ಲ, ಆಗಿದೆ. ಬಟ್ ಚೈನಾದಲ್ಲಿ ಆಗಿಲ್ಲ ಅನ್ನೋದು ಯಾಕೆ ಗೊತ್ತಂತ, ಅಲ್ಲಿ ಸೋಷಿಯಲ್ ಮೀಡಿಯಾಗ ಅಲೋ ಇಲ್ಲ. ಅಲ್ಲಿ ಎಲ್ಲಾ ಚಾನೆಲ್ಗಳಿಗೆ ಲಾಕ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಯಾರು ಹಿಂಗ್ ಹೋಗ್ಬಿಟ್ಟು ಕೂತ್ಕೊಂಡು ಯಾರ್ ಬೇಕಾದ್ರೆ ಯಾರ ಬಗ್ಗೆ ಬೇಕಾದ್ರೆ ಮಾತಾಡ್ಬೋದು. ನಮ್ ದೇಶದಲ್ಲಿ ಪ್ರಧಾನ ಮಂತ್ರಿಗೂ ಬೈಬಹುದು, ಗೌರ್ಮೆಂಟ್ಗೂ ಬೈಬಹುದು, ಯಾರು ಏನ್ ಬೇಕಾದ್ರೆ ಮಾತಾಡ್ಬೋದು. ಅದೆಲ್ಲ ಆಪ್ಷನ್ ಇದೆ ನಮ್ ದೇಶದಲ್ಲಿ. ಆ ದೇಶದಲ್ಲಿ ಇಲ್ಲ. ಯಾಕೆ ನಾನು ಹೋಗಿದ್ದೀನಿ ಚೈನಾಗೆ. ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಅಲ್ಲಿ ಗೂಗಲ್ ಇಲ್ಲ, ಅವ್ರದೇ ಸಪರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಗ್ರೌಂಡ್ ರಿಯಾಲಿಟಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲ, ಇದು ಇಲ್ಲ ಅಂತಲ್ಲ, ಅವ್ರಿಗೆ ಏನಂದ್ರೆ ಹೊರಗಡೆ ಪ್ರಪಂಚ. ಈಗ ದುಬೈಗೆ ಹೋಗಿದ್ದೀನಿ, ದುಬೈನಲ್ಲಿ ಇವೆಲ್ಲ ಸೋಷಿಯಲ್ ಮೀಡಿಯಾ ಇದನ್ನೇ ಆಗಲ್ಲ. ಅಲ್ಲಿ ಏನಿದ್ರು ಒಳ್ಳೇದ್ ಹೇಳ್ಬೇಕು, ಕೆಟ್ಟದೇನು ಮಾತಾಡಂಗಿಲ್ಲ. ನಮ್ ದೇಶದಲ್ಲಿ ಹೆಂಗಿದೆ ಅಂದ್ರೆ ನಾವೆಲ್ಲಾನು ಅನುಭವಿಸ್ತೀವಿ, ಬಟ್ ನಾವ್ ಯಾರು ಏನ್ ಬೇಕಾದ್ರೆ ನಮ್ಗೇನು ಇದೇನಂತಾರಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಏನಿದೆಯಲ್ಲ ತುಂಬಾನೇ ಜಾಸ್ತಿ ಇದೆ. ಹಿಂಗಾಗಿ ನಮ್ಮ ಪ್ರಾಬ್ಲಮ್ಗಳು ಯಾವಾಗ್ಲೂ ಜಾಸ್ತಿ ಸಿಗುತ್ತೆ. ಪಕ್ಕದ ಮನೆಯವ್ರು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಪಕ್ಕದ ಮನೆಯವ್ರಿಗೆ ಅವ್ರು ಹೊರಗಡೆ ಹಾಕಿಲ್ಲ ಅಷ್ಟೇ. ನಾವು ಇಲ್ದೇ ಇರೋದೆಲ್ಲ ಇಷ್ಟು ಪ್ರಾಬ್ಲಮ್ ದೊಡ್ಡದಾಗಿ ಹೇಳ್ಕೊಂಡು ತಿರುಗಾಡ್ತಾ ಇದೀವಿ. ಹಾಗಾಗಿ ಐ ಥಿಂಕ್ ದಿಸ್ ಪ್ರಾಬ್ಲಮ್ ಇದೆ ಎವ್ರಿ ಕಂಟ್ರಿ. ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಪೆಟ್ರೋಲ್ ದರ ಆಗಿರಬಹುದು, ಡೀಸೆಲ್ ದರ ಆಗಿರಬಹುದು 80 to 100% ಜಾಸ್ತಿ ಆಗಿದೆ. ಅಮೆರಿಕದಲ್ಲಿ 50% ಜಾಸ್ತಿ ಆಗಿದೆ. ಸೊ ನಮ್ಮ ಇಂಡಿಯಾದಲ್ಲಿ ಇನ್ ಮುಂದಿನ ದಿನಗಳಲ್ಲಿ ಏನಾದ್ರೂ ಜಾಸ್ತಿ ಆದ್ರೆ ಎಷ್ಟಾಗ್ಬೋದು? ಖಂಡಿತ ಆಗ್ಬೋದು. ಯಾಕಂದ್ರೆ ನನ್ನ ಪ್ರಕಾರ ಇವತ್ತು ಕ್ರೂಡ್ ಆಯಿಲ್ ಪ್ರೈಸ್ ಜಂಪ್ ಆಗಿರೋದು ನೋಡಿದ್ರೆ, ಅಟ್ಲೀಸ್ಟ್ ನನ್ನ ಪ್ರಕಾರ ಗೌರ್ಮೆಂಟ್ ಒಂದು ಅಪ್ ಟು 8 to 10 rupees ವರೆಗೂ ಜಾಸ್ತಿ ಮಾಡ್ಬೋದು. ಮಾಡಿದ್ರೆ ಪೆಟ್ರೋಲ್ ಬೆಲೆ ಮಾಡ್ಬೋದು, ಡೀಸೆಲ್ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಡೀಸೆಲ್ ಮಾಡೋದ್ರಿಂದ ಏನಾಗುತ್ತೆ, ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಇನ್ಫ್ಲೇಷನ್ ಆಗುತ್ತೆ. ಬಟ್ ಸರ್ಕಾರಕ್ಕೆ ಇದೇ ಯುದ್ಧ ಕಂಟಿನ್ಯೂ ಆಗ್ತಾ ಹೋದ್ರೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂದ್ರೆ ಅದ್ರ ಇಂಪ್ಯಾಕ್ಟ್ ನಮ್ಮ ಮೇಲೂ ಬಿದ್ದೇ ಬರುತ್ತೆ. ಸೊ ಹಾಗಾಗಿ ಅದನ್ನ ಅದ್ ಇಂಪ್ಯಾಕ್ಟ್ ತಗೊಳ್ಳೇಬಹುದು. ಬಟ್ ಇನ್ನು ಅದ್ ಬಿಟ್ರೆ ಇನ್ನೇನಪ್ಪಾ ಅಂದ್ರೆ, ಸರ್ಕಾರಕ್ಕೆ ನಾನು ಹೇಳಿದ್ನಲ್ಲ, ಈಗ ಚಿನ್ನ ತೆಗೆದುಕೊಳ್ಳೋದು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಇದರಿಂದ ಅದೇ ದುಡ್ಡನ್ನ ಅವರು ಪೆಟ್ರೋಲ್ ಖರೀದಿಗೆ ಹಾಕೋಬಹುದು, ಅಥವಾ ಇನ್ನೇನಾದ್ರು ಬೇರೆ ಅದಕ್ಕೆ ಮಾಡ್ಕೋಬಹುದು. ಹಿಂಗಾಗಿ ಆಗ್ಬೋದು. ಸೊ ಇದನ್ನ ನಾನು ಅವ್ರಿಗೆ ಏನಂದ್ರೆ ಕಳಕಳೆ ಕೇಳ್ಕೊಂಡಿದ್ದಾರೆ, ನಿಮಗೆ ನೀಡ್ ಇದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ನೆಕ್ಸ್ಟ್ ಬಂದವ್ರು, ಯಾಕಂದ್ರೆ ಅದು ಹೋಗ್ಬಿಟ್ಟು ಲಾಕ್ಡ್ ಅಸೆಟ್ ಆಗಿ ಕೂತ್ಕೊಂಡ್ಬಿಡುತ್ತೆ.
ಎಕನಾಮಿಗೂ ಒಳ್ಳೇದಲ್ಲ, ಸುಮ್ಮನೆ ಬಂದು ಇಂಪೋರ್ಟ್ ಮಾಡ್ಕೊಂಡು ಬಂದು ಈಗ ಹೆಂಗಂದ್ರೆ ಮನೇಲಿ ನೀವು ಇಂಪೋರ್ಟೆಡ್ ಆಗಿ ಒಂದಷ್ಟು ವಸ್ತುಗಳು ತಂದು ಮನೇಲಿ ಇಟ್ಕೊಂಡ್ಬಿಟ್ಟಿರ್ತೀರಾ. ಸ್ವಲ್ಪ ದಿವಸ ಆದ್ಮೇಲೆ ಅದು ನಿಮ್ಗೆ ನೆನಪಿರಲ್ಲ, ಅದು ಯೂಸ್ ಮಾಡಲ್ಲ, ಯಾರಿಗೂ ಯೂಸ್, ಅವಾಗ ಏನಾಗುತ್ತೆ ಸುಮ್ಮನೆ ಅದು ವೇಸ್ಟ್ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಂಗ ಆಗ್ಬಾರ್ದು ಅಂತ. ಹಾಗಾದ್ರೆ ಚಿನ್ನ ವೇಸ್ಟ್ ಅಂತ ಕೇಳಿದ್ರೆ ಖಂಡಿತ ಅಲ್ಲ, ನಮ್ಮ ಎಮರ್ಜೆನ್ಸಿ ನಾವೆಲ್ಲರೂ ಯೂಸ್ ಮಾಡ್ಕೋತೀವಿ. ಬಟ್ ಏನಂದ್ರೆ ಈ ಚಿನ್ನನ ಒಂದು ದೇಶದ ಎಕನಾಮಿ ಪಾಯಿಂಟ್ ಆಫ್ ಇಂದ ತಗೊಂಡಾಗ ಅದರಿಂದ ಬೆನಿಫಿಟ್ ಏನು ಅಷ್ಟೊಂದು ಕಾಣಿಸಲ್ಲ ಒಂದು ದೇಶಕ್ಕೆ. ಸರ್ ಎಗೈನ್ ಮತ್ತೆ ಗೋಲ್ಡ್ ಬರೋದಾದ್ರೆ ಮದ್ವೆ ಇರುತ್ತೆ ಅಥವಾ ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ, ಅವಾಗ ಚಿನ್ನ ಬೇಕೇ ಬೇಕಾಗುತ್ತೆ. ಸೊ ಅಂತವರಿಗೆ ನಿಮ್ ಕಡೆಯಿಂದ ಏನಾದ್ರೂ ಸೊಲ್ಯೂಷನ್ ಟಿಪ್ಸ್ ಏನಾದ್ರು ಹೇಳೋದಾದ್ರೆ? ನೋಡಮ್ಮ, ಒಂದೇ ಒಂದು ಹೇಳ್ಬೇಕಂದ್ರೆ ಈಗಿನ ಒಂದು ಹೊಸ ಜನರೇಷನ್ ನಾನು ನೋಡಿದ್ದೀನಿ ನಿಮ್ಗೆ. ಈಗಿನ ಹೊಸ ಜನರೇಷನ್ ಅಲ್ಲಿ 2 ತರ ಜನನೂ ಇದ್ದಾರೆ. ಇವತ್ತು ಎಷ್ಟೊಂದು ಏನೋ ಚಿನ್ನಗಳು ಯಾವ ತರ ಬಂದಿದೆ ಅಂತಂದ್ರೆ, ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ನೋಡಿದ್ರಿ ಪ್ರತಿ 10 ಗ್ರಾಮ್ಗೆ 50,000 ಇರುವಂತ ಚಿನ್ನ ಇವತ್ತು 1,50,000 ಹೋಗಿದೆ. ಮೊದಲೆಲ್ಲ ಏನಾಗಿರೋದಂದ್ರೆ ಚಿನ್ನಗಳೆಲ್ಲ ತುಂಬಾ ಹೆವಿ ವೇಟ್ ಚಿನ್ನಗಳು ಇರ್ತಿತ್ತು. ಈಗ ಅದರಲ್ಲೂ ಜ್ಯುವೆಲ್ರಿ ಯಾವ್ದಾರು ಏನ್ ಮಾಡಿದಾರೆ ಅಂದ್ರೆ ಲೈಟ್ ವೇಟ್ ಜ್ಯುವೆಲ್ರಿಗಳು ಬಂದಿದೆ. ಕರೆಕ್ಟ್ ಅಲ್ವಾ? ಒಂದು 100 ಗ್ರಾಮಲ್ಲಿ ಆಗುವಂತದ್ನ ಅವರು ಒಂದು 20 ಗ್ರಾಮಲ್ಲಿ ಮಾಡ್ಬಿಡ್ತಾರೆ, ಅಂತದಷ್ಟು ಬಂದಿದೆ. ಸೊ ಆತರ ಮಾಡೋದ್ರಿಂದ ನಿಮ್ಗೆ ಒಂದಷ್ಟು ಚಿನ್ನ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಬಟ್ ನಿಮ್ಗೆ ಬೇಕಾಗಿರುವಂತ ಒಂದು ಮದುವೆಗಳಿಗೆ ಫಂಕ್ಷನ್ಗಳಿಗೆ ಬೇಕಾಗಿರೋ ಚಿನ್ನ ಉಪಯೋಗಿಸ್ಕೋಬಹುದು. ಎರಡನೇದು, ನಮ್ಮಲ್ಲಿ ಎಷ್ಟೋ ಚಿನ್ನಗಳು ನಾವು ಯೂಸೇ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಆಫ್ ಹೊಸದಾಗಿ ಚಿನ್ನ ತೆಗೆದುಕೊಳ್ಳೋದಕ್ಕಿಂತ ಇರೋ ಚಿನ್ನನ ಕೊಟ್ಬಿಟ್ಟು ಹೊಸದಾಗಿ ಜ್ಯುವೆಲ್ರಿಗಳನ್ನ ತಗೊಳ್ಳೋದು ಬೆಟರ್. ಈಗ ನೋಡಿ, ಯಾವ್ದೋ ನಮ್ದು ಅಜ್ಜಿ ಕಾಲದೊಂದು ಚಿನ್ನ ಒಂದು ಒಡವೆ ಇರುತ್ತೆ, ಅದು ನಾವು ಹಾಕೊಳ್ಳೋದು. ಅದನ್ನ ಹಂಗೆ ಇಟ್ಕೊಂಡು ಇನ್ನೊಂದು ಚಿನ್ನ ತಗೊಳ್ಳೋ ಬದ್ಲಿ ಅಜ್ಜಿ ಕಾಲದ ಒಡವೆ ನಿಮ್ಗೆ ಗಿಫ್ಟ್ ಬಂದಿದೆ, ಅದನ್ನ ನೀವು ಚಿನ್ನ ಕೊಟ್ಬಿಟ್ಟು ಇನ್ನೊಂದು ಹೊಸ ಜ್ಯುವೆಲ್ರಿ, ಇವಾಗ ಏನ್ ಮಾಡರ್ನ್ ನಿಮ್ಗೆ ಟೇಸ್ಟ್ ಪ್ರಕಾರ ಇಷ್ಟ ಆಗುತ್ತೆ ಅದನ್ನ ತಗೋದ್ಕೊಳ್ಳಿ. ಸೊ ಇನ್ನೋ ಚಿನ್ನನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಬೇಕಾಗಿರುವಂತ ಒಂದು ಮದುವೆಗೆ ಫಂಕ್ಷನ್ಗೆ ಬೇಕಾಗಿರೋ ಚಿನ್ನನೂ ಸಿಗುತ್ತೆ, ಪ್ಲಸ್ ರಿಯೂಸ್ ಮಾಡ್ದಂಗೂ ಆಗತ್ತೆ. ಹಾಗಾಗಿ ಆ ತರ ಒಂದಷ್ಟು ಮಾಡೋದ್ರಿಂದ ನಮ್ಗೆ ಏನಂದ್ರೆ ಇರುವಂತ ಚಿನ್ನನ ಉಪಯೋಗಿಸೋ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳೋದು. ಈಗ ನಮ್ಮ ಹತ್ರ ಚಿನ್ನನೇ ಇಲ್ಲ, ಬೇಕೇ ಆಗತ್ತೆ ಅಂದ್ರೆ ತಗೊಳ್ಳಿ, ಬೇಡ ಅನ್ನೋರು. ಆದ್ರೆ ಎಷ್ಟೋ ನಮ್ಮ ಮನೆಗಳಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ನಾವು ನೋಡಿದಾಗ ಎಷ್ಟೋ ಚಿನ್ನ ಅದನ್ನ ಮದುವೆನಲ್ಲಿ ಹಾಕೊಂಡಿರೋ ಒಡವೆ ಹಾಕೊಂಡೇ ಇರಲ್ಲ. ಇನ್ ಯಾವಾಗ ಹಾಕೊಳ್ಳೋದು ನೆಕ್ಸ್ಟ್ ಅದನ್ನ ಗೊತ್ತಿಲ್ಲ. ಅದ್ರ ಬದ್ಲಿ ಆ ಒಂದು ದೊಡ್ಡ ಒಡವೆನ ನೀವು 3-4 ಒಡವೆಗಳು ಮಾಡ್ಕೊಂಡ್ಬಿಟ್ರೆ ಹೊಸದಾಗಿ ಇನ್ನೊಂದ್ಸರಿ ಚಿನ್ನ ತೆಗೆಸ್ಕೊಳ್ಬೇಕಾಗಿಲ್ಲ. ಇದು ಸ್ವಲ್ಪ ನೀವು ಸ್ಟ್ರಾಟಜಿಕಲ್ ಆಗಿ ಥಿಂಕ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಮತ್ತೆ ಲೈಟ್ ವೇಟ್ ಚಿನ್ನಗಳು ಇವತ್ತು ಒಂದು ಫ್ಯಾಷನ್ ಬರ್ತಾ ಇದೆ. ಆಮೇಲೆ ಇವಾಗೆಲ್ಲ ಇನ್ನೂ ನಾನು ಬಹಳಷ್ಟು ಕಡೆ ನೋಡಿದ್ದೀನಿ 1 ಗ್ರಾಮ್ ಈಗೆಲ್ಲ ಕುಶಾಲ್ ಅಂತ ಒಂದು ಕಂಪ್ನಿ ಇದೆ, ದೇ ಆರ್ ವೆರಿ ಬಿಗ್ ಗ್ರೋಯಿಂಗ್. ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು ಬರ್ತಾ ಇದೆ. ಐ ಥಿಂಕ್ ದೇ ಕಮ್ ವಿತ್ ಮೋರ್ ಚಿನ್ನನೇ ಮೀರಿಸ್ತವೆ ಅಲ್ವಾ, ಅಷ್ಟೊಂದು ಡಿಸೈನಿಂಗ್ ಆಗಿದೆ. ಐ ಥಿಂಕ್ ದಟ್ ಇಸ್ ಹೌ ವಿ ಶುಡ್ ಡೂ ದಟ್. ಸರ್, ಈ ಚಿನ್ನ ಖರೀದಿಗೆ ಈ ಒಂದು ಸ್ವಲ್ಪ ವರ್ಷಗಳನ್ನ ಬಿಟ್ಟು ಮಾಡಿದ್ರೆ ಇದೇ ರೇಟ್ ಇರುತ್ತೆ ಅಥವಾ ಇದಕ್ಕಿಂತ ಕಡಿಮೆ ಆಗಿರುತ್ತೆ, ಇದಕ್ಕಿಂತ ಜಾಸ್ತಿ ಆಗಿರುತ್ತೆ? ನೋಡಮ್ಮ, ಚಿನ್ನನ ಯಾವುದೇ ದೇಶ ಕಂಟ್ರೋಲ್ ಮಾಡಕ್ ಆಗಲ್ಲ. ಯಾವ್ದೇ ಚಿನ್ನನ ನಾವು 2 ತರ ತಗೊಂತೀವಿ. ಒಂದು ಆರ್ನಮೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಒಂದು ಇನ್ವೆಸ್ಟ್ಮೆಂಟ್ ಆಗಿ ತೆಗೆದುಕೊಳ್ಳೋದು. ಪ್ರಧಾನಿ ಅವರು ಹೇಳೋದಂದ್ರೆ ಇನ್ವೆಸ್ಟ್ಮೆಂಟ್ ಆಗಿ ಮಾಡಕ್ ಹೋಗ್ಬೇಡಿ ಚಿನ್ನ, ಅದು ಉಪಯೋಗ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬರೋ ದಿನಗಳಲ್ಲಿ ಚಿನ್ನ ಏನಾಗುತ್ತೆ, ಮೇಲೆ ಹೋಗುತ್ತೆ ಅಂದ್ರೆ ಯಾವ್ದಾವ್ ದೇಶದಲ್ಲಿ ಅನ್ಸರ್ಟನಿಟಿ ಇರುತ್ತೆ, ಯುದ್ಧಗಳಾಗತ್ತೆ, ರಿಸೆಷನ್ ಆಗತ್ತೆ, ಅಂತ ಟೈಮಲ್ಲೆಲ್ಲ ಚಿನ್ನ ಮೇಲೋಗುತ್ತೆ. ಚಿನ್ನನ ಬಹಳಷ್ಟು ದೇಶಗಳಲ್ಲಿ ಒಂದು ಸೇಫ್ ಹೆವನ್ ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಂಡಿದ್ದಾರೆ. ಹಾಗನ್ಕೊಬಿಟ್ಟು ಚಿನ್ನ ಬೀಳೋದೇ ಇಲ್ಲ ಅಂತ ಅರ್ಥ ಅಲ್ಲ. ಎಷ್ಟೊಂದ್ ಕಡೆ ನೋಡಿರ್ಬೋದು, ಚಿನ್ನ 20% 30% ಬಿದ್ದಿರೋದು ನಾವು ನೋಡಿದೀವಿ. ಇನ್ನೊಂದು ಏನಾಗುತ್ತೆ, ಚಿನ್ನ ಒಂದು ಬೆಳೆ ಹೋದ್ಮೇಲೆ 5-6 ವರ್ಷ ಮೇಲೆ ಹೋಗದೆ ಇರೋದು ನಾವು ನೋಡಿದೀವಿ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ನನ್ನ ಪ್ರಕಾರ ಆಲ್ರೆಡಿ ಗೋಲ್ಡ್ ಇದೆ, ಹೈ ಪ್ರೈಸ್ ಇದೆ. ಇದಕ್ಕಿಂತ ಏನೇನೋ ಜಾಸ್ತಿ ಹೋದ್ರು ಒಂದು 10-20% ಜಾಸ್ತಿ ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ನೆಕ್ಸ್ಟ್ 5-6 ವರ್ಷ ಚಿನ್ನ ಮೇಲೆ ಹೋಗದೆ ಇರುವಂತ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸರ್, ಚಿನ್ನದ ಜೊತೆಗೆ ಬೆಳ್ಳಿ ಕೂಡ ಚಿನ್ನದ ರೇಟ್ನೇ ಮೀರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸೇಮ್ ಅದೇ. ಬೆಳ್ಳಿದೇನಂದ್ರೆ ಇಂಡಸ್ಟ್ರಿಯಲ್ ಯೂಸೇಜ್ ಜಾಸ್ತಿ ಇದೆ. ಹಾಗೇನೆ ಬೆಳ್ಳಿನಲ್ಲಿ ಏನಂತಂದ್ರೆ, ಒಂದು ಇವತ್ತು ನಾವು ನೋಡ್ತಾ ಇದ್ದಂಗೆ ಇವತ್ತು ಬ್ಯಾಟ್ರಿಗಳಲ್ಲಿ, ಸೆಮಿ ಕಂಡಕ್ಟರ್ಗಳಲ್ಲಿ ಬೆಳ್ಳಿನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇಂಡಸ್ಟ್ರಿಯಲ್ ಯೂಸೇಜ್ ಇಂದ ಬೆಳ್ಳಿ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಇವತ್ತು ಚೈನಾ ಈಸ್ ಕಂಟ್ರೋಲಿಂಗ್ ದ ಸಿಲ್ವರ್ ಪ್ರೈಸ್. ಹಂಗಾಗಿ ಇದು ಒಂದೊಂದು ದೇಶದ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಹಂಗಾಗಿ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡಾಗ ವಿ ಶುಡ್ ಆಲ್ವೇಸ್ ಥಿಂಕ್ ದಟ್ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ಇಂದ ಮಾಡುವಂಥದ್ದು. ಫಿಸಿಕಲ್ ಆಗಿ ತಗೊಳ್ಬೇಕಾಗಿಲ್ಲ. ಇವತ್ತು ಗೋಲ್ಡ್ ETF ತರನೇ ಸಿಲ್ವರ್ ETF ಅಂತಿದೆ, ಕೆಲವೊಂದು ಫಂಡ್ಗಳಿದೆ, ಅಂಥದ್ರಲ್ಲಿ ಹೂಡಿಕೆ ಮಾಡ್ಬೋದು. ಅಲ್ಲಿ ಏನಾಗುತ್ತೆ, ನೀವು ಫಿಸಿಕಲ್ ಆಗಿರಲ್ಲ, ಬಟ್ ನಿಮ್ಮ ಅದ್ರ ಪ್ರೈಸ್ ವ್ಯಾಲ್ಯೂ ಸಿಗುತ್ತೆ. ನಾಳೆ ಚಿನ್ನದ ಬೆಲೆ ಜಾಸ್ತಿ ಆದ್ರೆ, ಬೆಳ್ಳಿ ಬೆಲೆ ಜಾಸ್ತಿ ಆದ್ರೂ ನಿಮ್ಗೆ ಅದರಲ್ಲಿ ಸಿಗುತ್ತೆ. ಇಟ್ಸ್ ಕಾಲ್ಡ್ ಈ ಗೋಲ್ಡ್ ಅಥವಾ ಈ ಸಿಲ್ವರ್ ಅಂತ ನಾವು ಕರಿತೀವಿ. ಆ ಥರ ಹೂಡಿಕೆ ಮಾಡ್ಬೋದು. ಒಂದಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 10% ಅಷ್ಟು ಆ ಇನ್ವೆಸ್ಟ್ಮೆಂಟ್ ಇಟ್ಕೊಂಡ್ರೆ ತಪ್ಪೇನಿಲ್ಲ. ಸರ್, ಇದೆಲ್ಲದರ ಪರಿಣಾಮ ಷೇರು ಮಾರುಕಟ್ಟೆಗೆ ಏನಾದ್ರು ತಟ್ಟಿದ್ಯಾ? ಶೇರ್ಸ್ ಎಲ್ಲ ಹೇಗ್ ನಡೀತಾ ಇದೆ ನೋಡ್ತಾ ಇದೀವಿ. ಲಾಸ್ಟ್ 2 ದಿನದಿಂದ ಮಾರ್ಕೆಟ್ ಡೌನ್ ಆಗ್ತಾ ಇದೆ. ಸೊ ಖಂಡಿತ ಯುದ್ಧದಿಂದ ಆಗಿದೆ. ಬಟ್ ಈ ಸದ್ಯಕ್ಕೆ ಹೆಂಗಿದೆ ಅಂದ್ರೆ, ಹೂಡಿಕೆದಾರರಿಗೆ
ಷೇರು ಮಾರ್ಕೆಟ್ ವ್ಯಾಲ್ಯೂ ಮತ್ತೆ ಪ್ರೈಸ್ ಅಂತ ತಗೊಂಡಾಗ ವ್ಯಾಲ್ಯೂ ಹೈ ಆಗಿದೆ, ಅಂದ್ರೆ ನಮ್ಮ ದೇಶದಲ್ಲಿ ಕಂಪ್ನಿ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ, ಪ್ರೈಸ್ ಕಡಿಮೆ ಇದೆ. ಸೊ ಯಾರಾದ್ರೂ ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂದ್ರೆ ಇದೊಂದು ಸಕಾಲವಾಗಿದೆ. ಆದ್ರೆ ಹೂಡಿಕೆ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ಒಂದೇ ಸರ್ತಿಗೆ ಬೈ ಮಾಡ್ಬೇಕಾ? ಖಂಡಿತ ಅಲ್ಲ. ಅದನ್ನ ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಗೋಲ್ ಬೇಸ್ಡ್ ಆಗಿ ನೆಕ್ಸ್ಟ್ 5-6 ವರ್ಷ ಮೈಂಡ್ ಅಲ್ಲಿ ಇಟ್ಕೊಂಡು ಹೂಡಿಕೆ ಮಾಡೋಂಗಿದ್ರೆ ಒಂದು ಒಳ್ಳೆ ಅವಕಾಶ ಇದೆ ಅಂತಾನೆ ಹೇಳ್ಬೋದು. ಸರ್ ಅಂದ್ರೆ ಲಾಭ ಪಡ್ಕೊಳ್ತಾರ? 5-6 ವರ್ಷ ಇಟ್ಕೊಂಡ್ರೆ ಖಂಡಿತ ಅದರಲ್ಲಿ ಒಂದಷ್ಟು ಲಾಭ ನೋಡುವಂತ ಚಾನ್ಸಸ್ ಇದೆ. ಬಟ್ ಅಗೇನ್ ಇನ್ವೆಸ್ಟ್ಮೆಂಟ್ ಇನ್ ಎನಿ ಇಕ್ವಿಟಿ ಮಾರ್ಕೆಟ್ ಇಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ. ನಾವು ಇದನ್ನ ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ, ಬಟ್ ಓವರ್ ಪಾಸ್ಟ್ ಹಿಸ್ಟ್ರಿ ಡೇಟಾ ತಗೊಂಡ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಪಡ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಇದೆ. ಸರ್ ಈಗ ಪ್ರಧಾನಿ ಅವರು ಹೇಳಿದಂತಹ ಆ ಒಂದಷ್ಟು ಮೆಸೇಜ್ಗಳನ್ನ ನಾವು ನಾಗರಿಕರು ಯಾರು ಪಾಲಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ನಾವು ಒಂದಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ? ಇದನ್ನೇನೋ ಅವ್ರು ಕಂಪಲ್ಸರಿ ಅಂತ ಹೇಳಿ ಮಾಡ್ಲೇಬೇಕು ಅಂತ ಹೇಳಿಲ್ಲ. ಸೊ ಜನರಿಗೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ, ಆದಷ್ಟು ಇದನ್ನ ಮಾಡ್ಕೊಳ್ಳಿ ಅಂತ. ಇದರಿಂದ ಏನಾಗುತ್ತೆ, ಜವಾಬ್ದಾರಿಯಾಗಿ ನಮ್ ಜವಾಬ್ದಾರಿ ಇದೆ. ಯಾಕಂದ್ರೆ ಇವತ್ತು ನಾಳೆ ಏನಾಗುತ್ತೆ, ಸರ್ಕಾರ ಜಾಸ್ತಿ ಪೆಟ್ರೋಲ್ ಕಚ್ಚಾ ತೈಲ ತರ್ಸ್ಕೊಂಡ್ರೆ, ಗೋಲ್ಡ್ ನ ತರ್ಸ್ಕೊಂಡ್ರೆ ಆ ಭಾರನ ಏನ್ ಮಾಡ್ತಾರೆ, ವಾಪಸ್ ನಮ್ ತಲೆ ಮೇಲೆ ಹಾಕ್ತಾರೆ. ಆ ಭಾರ ಹಾಕಿದಾಗ ಏನಾಗುತ್ತೆ, ಕಾಮನ್ ಪರ್ಸನ್ಗೆ ಅದ್ರ ಮೇಲೆ ಒಂದು ಫೈನಾನ್ಷಿಯಲಿ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಹಾಗಾಗಿ ಅದನ್ನ ಎಚ್ಚೆತ್ಕೊಂಡು ಇವಾಗ್ಲಿಂದ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಅದ್ರ ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳಲ್ಲ ಅಷ್ಟೇ. ಹೀಗಾಗಿ ಅದರಿಂದ ನಾವು ಏನೋ ಓವರ್ ನೈಟ್ ಅಲ್ಲಿ ಆಗೋಗುತ್ತೆ ಅನ್ನೋದಕ್ಕಿಂತ ವಿ ಶುಡ್ ಬೀಯಿಂಗ್ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಜನ್. ನಮ್ಮ ದೇಶನ ನಾವು ಆರ್ಥಿಕವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದ್ರ ಜವಾಬ್ದಾರಿ ಬರೀ ಪ್ರಧಾನಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ರಾಜಕೀಯದವ್ರಿಗಲ್ಲ, ನಮ್ಮೆಲ್ಲರಿಗೂ ಇದೆ. ಎಲ್ಲರೂ ನಮ್ ಜವಾಬ್ದಾರಿ ದೇಶನ ಮುಂದೆ ತೆಗೆದುಕೊಳ್ಳೋಕೆ. ಸೊ ಅದನ್ನ ಒಂದಷ್ಟು ನಾವು ಮುಂದಕ್ಕೆ ಹಾಕೊಂಡು, ಒಂದು ಮನೆ ಅಂತ ಅಂದಾಗ ಪ್ರತಿಯೊಬ್ಬರು ಜವಾಬ್ದಾರಿ ಆಗುತ್ತಲ್ವಾ, ನಮ್ದೇ ಆದಂತ ಒಂದು ಕಾಂಟ್ರಿಬ್ಯೂಷನ್ ಮಾಡೋದು. ಚಿಕ್ಕದಾಗಿ ಇದ್ರು ಅದ್ರ ದೊಡ್ಡ ಇಂಪ್ಯಾಕ್ಟ್. ಇವತ್ತು 150 ಕೋಟಿ ಇರುವಂತ ಜನಸಂಖ್ಯೆ ಇದೆ, ಅದರಲ್ಲಿ ಒಂದು 10% ಜನ ಶ್ರೀಮಂತರಂತ ನಾವು ತಗೊಂಡ್ರು ಅವ್ರು ಅದನ್ನ ಹೆಲ್ಪ್ ಮಾಡಕ್ ಹೋದ್ರೆ ಇವತ್ತು ದೇಶ ಬೆಳೀತದೆ. ಒಂದು ದೇಶಕ್ಕೆ ಆರ್ಥಿಕ ಸ್ಥಿತಿನಲ್ಲಿ ಬೆಳಿಬೇಕಂತಂದ್ರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದ್ರೆ ಮಾತ್ರ ಬೆಳೆಯಕ್ಕಾಗತ್ತೆ. ಪ್ರತಿಯೊಬ್ಬರು ಒಂದು ಜವಾಬ್ದಾರಿ ಅದು. ಸರ್ ಅಗೇನ್ ಮತ್ತೆ ಅಗತ್ಯ ವಸ್ತುಗಳಿಗೆ ಬರೋದಾದ್ರೆ, ಅಂದ್ರೆ ಈ ಒಂದಷ್ಟು ಯುದ್ಧನ ಇವಾಗ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ, ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು. ಆ ಟೈಮಲ್ಲಿ ಮತ್ತೆ ನಮಗೂ ಅದ್ರ ಹೊಡ್ತಾ ಏನಾದ್ರು ಬಿಡುತ್ತಾ? ಅಗತ್ಯ ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಆಗ್ಬೋದಾ? ಖಂಡಿತ ಆಗೋಂಥದ್ದು ಜಾಸ್ತಿ ಇದೆ. ಅದನ್ನೇ ನಿಮ್ಗೆ ಹೇಳಿದ್ದಲ್ಲ, ಎಲ್ಲಾನು ಡಿಪೆಂಡ್ಸ್ ಆನ್ ದ ಕ್ರೂಡ್ ಆಯಿಲ್ ಪ್ರೈಸ್ ಮೇಲಿದೆ. ಸೊ ನಾವು ಎಲ್ಲಾ ಒಂದು ಮೂಲ ಕಾರಣ ಬಂದ್ಬಿಟ್ಟು ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಇಂಪೋರ್ಟ್ ಮಾಡೋಕಂತ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಮೇಲಿದೆ. ಸೊ ಅದು ಆದ್ರೆ ಖಂಡಿತ ಎಲ್ಲದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಹೌ ಲಾಂಗ್ ದಿಸ್ ವಾರ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ ಅನ್ನೋದು ಕ್ವಶನ್ ಮಾರ್ಕ್ ಇದೆ. ಅವ್ರಿಗೂ ಯುದ್ಧ ಬೇಡ, ಇವ್ರಿಗೂ ಬೇಡ. ಬಟ್ ಏನಂದ್ರೆ ಎಲ್ಲೋ ಒಂದ್ ಕಡೆ ನೆಗೋಸಿಯೇಷನ್ ಮಾಡುವಂತ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಹೋಪ್ಫುಲಿ ಬರೋ ದಿನಗಳಲ್ಲಿ ಯುದ್ಧ ಬೇಗ ಮುಗಿದೋಗುತ್ತೆ. ಸೊ ಎಕನಾಮಿ ನಾರ್ಮಲ್ ಆಗಿ ಒಂದು ಸ್ಟೆಬಿಲಿಟಿ ಬರುತ್ತೆ ಅಂತ ಅನ್ಸುತ್ತೆ. ಸರ್ ಒಂದಷ್ಟು ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಯುದ್ಧ ನಡೀತಿರೋದು ಅಲ್ಲೆಲ್ಲೋ ನಡೀತಾ ಇದೆ, ನಾವು ಇಲ್ಲಿ ಆರಾಮಾಗಿ ಸೇಫ್ ಆಗಿದೀವಿ, ಬಟ್ ಇವರು ಅಗತ್ಯ ವಸ್ತುಗಳ ರೇಟ್ ಜಾಸ್ತಿ ಮಾಡ್ತಾರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ, ಇದೆಲ್ಲ ಸರ್ಕಾರನೇ ಮಾಡ್ತಾ ಇದೆ ಅಂತ ಅನ್ಕೊಂಡಿರ್ತಾರೆ. ಸರ್ ಒಂದು ಕ್ಲಾರಿಟಿ. ಏನಂತಂದ್ರೆ ಕರೆಕ್ಟ್, ಯುದ್ಧ ಎಲ್ಲೋ ನಡೀತಾ ಇದೆ, ಬಟ್ ಯುದ್ಧ ನಡೀತಾ ಇರ್ಬೇಕಾದ್ರೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ. ಇವತ್ತು ಗ್ಲೋಬಲ್ ಎಕನಾಮಿ ಹೆಂಗಾಗಿದೆ ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ನಾವು ತರ್ಸ್ಕೊಳ್ಳುವಂತ ಒಂದು ಕಚ್ಚಾ ತೈಲ ಏನಿದೆಲ್ಲ, ಅದೇನ್ ಪಾಸ್ ಥ್ರೂ ಆಗೋಂತ ಒಂದು ವೇ ಏನಿದೆ, ಅದು ಇಟ್ ಹಸ್ ಪಾಸ್ ಥ್ರೂ ನಿಯರ್ ಇರಾನ್ ಮತ್ತೆ ಸೌದಿ ಅರೇಬಿಯಾದಿಂದ ಬರುವಂತದ್ದು. ಯುದ್ಧದಿಂದ ಏನಾಗಿದೆ ಅಂತಂದ್ರೆ ಅದ್ರದ್ದು ಒಂದು ಸಪ್ಲೈ ಚೈನ್ ಮೇಲೆ ಎಫೆಕ್ಟ್ ಆಗಿದೆ. ಒಂದು ಎರಡನೇದು, ಯುದ್ಧದಿಂದ ಏನಾಗಿದೆ, ಪೆಟ್ರೋಲ್ ಬೆಲೆ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿದೆ, ಅಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಓವರ್ ಆಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು, ಇವತ್ತು ಪೆಟ್ರೋಲಿಯಂ ಅಂದ ತಕ್ಷಣ ಬರೀ ನಾವು ಕಚ್ಚಾ ತೈಲ ಅಂತಲ್ಲ, ಇವತ್ತು ಯೂಸ್ ಮಾಡುವಂತ ಯೂರಿಯಾ ಆಗಿರ್ಬೋದು, ಇವತ್ತು ನಾವು ಯೂಸ್ ಮಾಡುವಂತ ಪೇಂಟ್ ಆಗಿರ್ಬೋದು, ಇನ್ನೇನೇನೋ ಪ್ರಾಡಕ್ಟ್ಗಳು ಎಲ್ಲದಕ್ಕೂ ಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಆಗುತ್ತೆ, ಗ್ಯಾಸ್ ಸೇರ್ಕೊಂಡಿದೆ, ಎಲ್ಲ ಬರುತ್ತೆ. ಸೊ ಹಿಂಗಾಗಿ ಇದು ಎಲ್ಲದ್ರದ್ದು ಓವರ್ ಆಲ್ ಇಂಪ್ಯಾಕ್ಟ್ ಏನಾಗಿದೆ ಅಲ್ಲ, ಅದು ನಮ್ಮ ಒಂದು ದೇಶದ ಮೇಲೆ ಇವೆಲ್ಲ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂತ ವಸ್ತುಗಳು. ಸೊ ಹಾಗಾಗಿ ನಾವು ತೆಗೆದುಕೊಳ್ಳುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅಂದಾಗ, ನಾನು ಇವತ್ತು ಇಷ್ಟು ದಿನ ನಾನು 100 ರೂಪಾಯಿನಲ್ಲಿ ನಾನು ಖರ್ಚು ಮಾಡುವಂಥದ್ದು ಇವತ್ತು ನನಗೆ 200 ರೂಪಾಯಿ ಖರ್ಚು ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆನ್ ಮೈ ಪಾಕೆಟ್ ಓನ್ಲಿ. ಸೊ ಹಂಗಾಗಿ ಅದು ಓವರ್ ಆಲ್ ಸಾಮಾನ್ಯ ಜನರ ಮೇಲೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದನ್ನ ಓವರ್ಕಮ್ ಮಾಡ್ಬೇಕಂತಂದ್ರೆ ಯುದ್ಧ ನಿಲ್ಬೇಕು. ಯುದ್ಧ ನಿಲ್ಲ ಜೊತೆ ನಾವು ಸ್ವಲ್ಪ ಜವಾಬ್ದಾರಿಯಾಗಿ ಏನು ನೀಡ್ ಇದೆ, ನೆಸೆಸಿಟಿ, ಅದಕ್ಕೆ ಮಾತ್ರ ಖರ್ಚು ಮಾಡಿ ಇನ್ನೊಂದಷ್ಟು ಬೇಡದಿರೋದನ್ನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದಂತ. ಸರ್ ಫೈನಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಸಜೆಷನ್ ನಮ್ಮ ಜನಗಳಿಗೆ ಏನಾದ್ರು ಕೊಡೋದಾದ್ರೆ? ಸಜೆಷನ್ ಇಷ್ಟೇ ಅಮ್ಮ. ಪ್ರಧಾನಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ,
ಚಿನ್ನನ ಮುಂದಕ್ಕೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಅನ್ಸುತ್ತೆ ಅದು ವೆರಿ ರೀಸನೇಬಲ್ ಥಿಂಗ್, ನಾವೆಲ್ಲರೂ ಮಾಡ್ಬೋದು. ಆಮೇಲೆ ಎಲ್ಲೆಲ್ಲಿ ನಿಮಗೆ ನೀಡ್ ಇದೆ, ನೆಸೆಸಿಟಿ ಇದೆ ಅಂತಲ್ಲೆಲ್ಲ ಕಡೆ ನೀವು ಉಪಯೋಗಿಸುವಂತ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಅದನ್ನು ಮಾಡ್ಬೋದು, ಬಟ್ ಕೆಲವೊಂದು ಕಡೆ ಮಾಡಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಡೈಲಿ ಆಫೀಸ್ಗೆ ಹೋಗ್ಲೇಬೇಕು. ಆಫೀಸ್ಗೆ ಹೋಗದೆ ಕೆಲಸ ಮಾಡೋ ಅವಕಾಶ ಇರುವಂತ ಕಡೆ ಅದನ್ನ ಮಾಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ನಾವು ನಾರ್ಮಲ್ ಪೆಟ್ರೋಲ್ ಗಾಡಿಗಳು ಯೂಸ್ ಮಾಡೋ ಬದಲು ಇವಿ ವೆಹಿಕಲ್ ಯೂಸ್ ಮಾಡೋಕ್ಕಾಗತ್ತೆ, ಇವಿ ವೆಹಿಕಲ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಕಂಪೇರ್ ಟು ಎಲೆಕ್ಟ್ರಿಸಿಟಿ ಇಸ್ ಮಚ್ ಚೀಪರ್ ದ್ಯಾನ್ ದಿ ಕ್ರೂಡ್ ಫ್ಯೂಯಲ್, ಪೆಟ್ರೋಲ್ ಅಂಡ್ ಡೀಸೆಲ್. ಅದನ್ನ ಮಾಡುವಂಥದ್ದು. ಇನ್ನೇನಪ್ಪಾ ಅಂತಂದ್ರೆ ಬೇರೆ ಕಡೆ ನಮ್ದು ಏನು ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಾವು ಇಂಪೋರ್ಟ್ ಮಾಡ್ಕೊಳ್ಳೋಂಥ ವಸ್ತುಗಳಲ್ಲಿ ಒಂದು 10% ಕಡಿಮೆ ಮಾಡಿ, 20% ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಏನಂತಂದ್ರೆ ಬರೋ ದಿನಗಳಲ್ಲಿ ನಾವು ಹೊರಗಡೆ ದೇಶಗಳ ಮೇಲೆ ಅವಲಂಬಿತ ಆಗದೇನೆ ನಮ್ಮ ದೇಶದಲ್ಲೇನೆ ಮ್ಯಾನುಫ್ಯಾಕ್ಚರ್ ಆಗಿ ಪ್ರೊಡ್ಯೂಸ್ ಆಗಿ ನಮ್ಮ ದೇಶದಲ್ಲೇ ನಾವು ಕನ್ಸ್ಯೂಮ್ ಮಾಡ್ಕೊಂಡ್ರೆ ಬಹಳ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ವಿ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸೆಲ್ಲ ಊರಲ್ಲಿದ್ದಾಗ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿನಲ್ಲಿ ಎಲ್ಲಾ ಬೆಳೆಗಳು ಮನೆಗೆ ಬೇಕಾಗಿರುವಂತ ಜೋಳ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಣ್ಣೆ ಎಲ್ಲ ನಮ್ಮಲ್ಲೇ ಓನ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾ ಇದ್ವಿ. ಹಿಂಗಾಗಿ ನಾವು ಖರೀದಿ ಮಾಡುವಂತ ವಸ್ತುಗಳು ತುಂಬಾ ಕಡಿಮೆ ಇತ್ತು. ಹಂಗಾಗಿ ನಮ್ಗೆ ದುಡ್ಡು ಇಲ್ದೇ ಇದ್ರು ಪರವಾಗಿಲ್ಲ, ಚೆನ್ನಾಗಿ ಬದುಕ್ತಾ ಇದ್ವಿ. ಇವತ್ತೇನಾಗಿದೆ ಅಂದ್ರೆ ಪ್ರತಿಯೊಂದು ನಾವು ಖರೀದಿ ಮಾಡಕ್ ಹೋದಾಗ ದುಡ್ಡು ನಾನು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಆದಾಯನೂ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನಾನು ಖರ್ಚು ಮಾಡೋದು ಹಂಗೆ ಆಗುತ್ತೆ, ನಾನು ಆದಾಯ ಕಡಿಮೆ ಆಗ್ಬಿಟ್ರೆ ನಂದು ಎಕನಾಮಿಕಲ್ ಬ್ಯಾಲೆನ್ಸ್ ಆಗುತ್ತೆ. ಹಂಗೆ ನಮ್ಮ ದೇಶದಲ್ಲಿ ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ದೇಶದ ಎಕನಾಮಿ ಬೆಟರ್ ಆಗುತ್ತೆ. ಅದನ್ನೇ ನಮ್ಮ ದೇಶದ ಪ್ರಧಾನಿ ಅವ್ರು ಹೇಳ್ತಾ ಇರೋದು, ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಿ ನಮ್ಮ ಹತ್ರ ಇರುವಂತ ವಸ್ತುಗಳನ್ನೇ ಜಾಸ್ತಿ ಯೂಸ್ ಮಾಡಿ. ಈಗ ರಿನ್ಯೂವಬಲ್ ಎನರ್ಜಿ ಇದೆ, ಸೋಲಾರ್ ಎನರ್ಜಿ ಇದೆ, ವಿಂಡ್ ಎನರ್ಜಿ ಇದೆ. ಇದನ್ನ ನಾವು ಯೂಸ್ ಮಾಡೋದ್ರಿಂದ ಎಷ್ಟೊಂದು ಇವತ್ತು ವೆಹಿಕಲ್ಗಳಲ್ಲಿ ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತ ಕಾರು ಒಂದ್ಸರಿ ಚಾರ್ಜ್ ಮಾಡಿದ್ರೆ 300 ಕಿಲೋಮೀಟರ್ ಬರುತ್ತೆ. ಸೊ ನಾನು ಫಾರ್ಮ್ ಹೌಸ್ ಹೋಗಿ ಬರ್ಬೇಕಾದ್ರೂ ಒಂದ್ಸರಿ ಚಾರ್ಜ್ ಮಾಡಿದ್ರೆ 2 ಸರಿ ಹೋಗಿ ಬರ್ಬೋದು ನಾನು. ಈ ತರ ಒಂದಷ್ಟು ನಾವು ಯೂಸ್ ಮಾಡೋದ್ರಿಂದ ಅದು ನಮ್ಮ ಪರ್ಸನಲ್ ಎಕನಾಮಿಗೂ ಹೆಲ್ಪ್ ಆಗುತ್ತೆ, ದೇಶದ ಎಕನಾಮಿಗೂ ಹೆಲ್ಪ್ ಆಗುತ್ತೆ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ನಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.